ಪ್ರವಚನವನ್ನ ದೊಡ್ಡ ದೊಡ್ಡ ಪ್ರವಚನ ಕೊಡೋದ್ರಿಂದ ಬೇಸಿಕ್ ನಾಲೆಜ್ ಬೇಕಲ್ಲ, ಬೇಸಿಕ್ ಒಂದು ಗೊತ್ತಿರಬೇಕು. ಹಾಗೆ ವಿಚಾರ ಮಾಡಿದ್ವಿ, ನಿಮಗೆ ದಾನದ ಬಗ್ಗೆ ತಿಳ್ಕೋಬೇಕು. ದಾನ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಧರ್ಮ ಇರ್ತದೆ. ದಾನವನ್ನ ಯಾರಿಗೆ ಮಾಡಬೇಕು, ಎಷ್ಟು ಮಾಡಬೇಕು ಎನ್ನುವುದನ್ನು ತಿಳಿದು ಆಚಾರ್ಯ ಭಗವಂತರು ಹೇಳಿದ್ದಾರೆ. ದಾನಗಳನ್ನು ಮಾಡಬೇಕು. ಯಾವುದಕ್ಕೆ, ಯಾರಿಗೆ, ಯಾವುದರ ಅವಶ್ಯಕತೆ ಇದೆ, ಯಾವುದು ಈಗ ಅವಶ್ಯಕತೆ ಇದೆ ಅದನ್ನ ಅವಶ್ಯವಾಗಿ ಮಾಡುವಂಥದ್ದು. 4ರಲ್ಲಿ ಯಾವ್ದು ಅವಶ್ಯಕತೆ ಇದೆ, ಯಾರಿಗೆ ತಿಳ್ಕೊಂಡು ಮಾಡಬೇಕಾದ. ಅದಕ್ಕೆ ಆಚಾರ್ಯ ಭಗವಂತರು ದಾನ ಮಾಡುವಂತ ದಾತಾರರಿಗೆ 7 ಗುಣಗಳನ್ನು ಹೇಳಿದರು. 7 ಗುಣ. 7 ಗುಣದಲ್ಲಿ ಒಂದು ವಿವೇಕ ಗುಣ. ಎಲ್ಲ ಗುಣಗಳಿದ್ದು ವಿವೇಕ ಇಲ್ಲ ಅಂದ್ರೆ ಎಲ್ಲ ನಿರಾರ್ಥಕ. ಮಾಡುವಂತ ಕ್ರಿಯೆಗಳು ಸರಿಯಾಗಿ ಮಾಡ್ಲಿಕ್ಕೆ ಆಗೋಲ್ಲ, ಯದ್ವಾತದ್ದುಗಳಾಗ್ತದೆ. ಹಾಗಾಗಿ ವಿವೇಕ ಗುಣ ಬಹಳ ಸುಂದರವಾದಂಥದ್ದು. ಸಬ್ ಗುಣ ಮೇ ಸಬ್ಸೆ ಬಹು ಸುಂದರ ಗುಣ ಹೇ ವಿವೇಕ. ಅಂದ್ರೆ ಎಲ್ಲದರಲ್ಲಿ ಬಹಳ ಸುಂದರವಾದಂಥದ್ದು ಯಾವ್ದು ಹೇಳ್ರಿ? ವಿವೇಕ. ಯಾವ ಸಮಯದಲ್ಲಿ ಯಾವುದನ್ನ ಯಾರಿಗೆ ಹೇಗೆ ಮಾಡಬೇಕು, ಯಾವುದನ್ನ ದಾನ ಕೊಡಬೇಕು, ಯಾರಿಗೆ ದಾನ ಕೊಡಬೇಕು, ಎಷ್ಟು ಕೊಡಬೇಕು, ಯಾವುದರ ಅವಶ್ಯಕತೆ ಇದೆ ಎನ್ನುವುದನ್ನ ತಿಳಿದು ದಾನವನ್ನು ಮಾಡಬೇಕು. ದಾನದಲ್ಲೂ ಸಹ ಸತ್ಪಾತ್ರ, ಅಪಾತ್ರ, ಕುಪಾತ್ರ ಎನ್ನುವುದು 3 ಪಾತ್ರಗಳಿದ್ದಾವೆ. ಸತ್ಪಾತ್ರದಲ್ಲಿ 3 ಪಾತ್ರ ಇದೆ. ಸತ್ಪಾತ್ರದಲ್ಲಿ ಉತ್ತಮ ಪಾತ್ರ, ಮಧ್ಯಮ ಪಾತ್ರ, ಜಗನ್ಯ ಪಾತ್ರ ಎನ್ನುವಂಥದ್ದು 3 ಪಾತ್ರ ಇದೆ. ಉತ್ತಮ ಪಾತ್ರಕ್ಕೆ ದಾನವನ್ನು ಕೊಡಬೇಕು, ಸತ್ಪಾತ್ರಕ್ಕೆ ದಾನ ಮಾಡಬೇಕು. ಸತ್ಪಾತ್ರದಲ್ಲಿ ಉತ್ತಮ ಪಾತ್ರ ಸಿಗದೇ ಇದ್ರೆ ಮಧ್ಯಮ ಪಾತ್ರ ದಾನ ಮಾಡುವಂಥದ್ದು, ಮಧ್ಯಮ ಪಾತ್ರ ಇದ್ರೆ ಮಧ್ಯಮ ಪಾತ್ರ ಕೊಡುವಂಥದ್ದು, ಮಧ್ಯಮ ಪಾತ್ರ ಇಲ್ಲ ಜಗನ್ಯ ಪಾತ್ರಕ್ಕೆ ದಾನವನ್ನು ಮಾಡುವಂಥದ್ದು. ದಾನವನ್ನು ಅವಶ್ಯವಾಗಿ ಮಾಡಲೇಬೇಕೆಂತ ಹೇಳಿದ್ದಾರೆ. ಸತ್ಕ್ರಿಯೆಗಳಲ್ಲಿ ಮುಖ್ಯವಾಗಿ ನಿಮಗೆ ಪೂಜೆ ಮತ್ತು ದಾನ, ಜಿನೇಂದ್ರ ಭಗವಂತನ ಪೂಜೆಯನ್ನು ಮಾಡುವಂಥದ್ದು ಮತ್ತು ದಾನವನ್ನು ಮಾಡುವಂಥದ್ದು. ದಾನ ಮಾಡಬೇಕಂದ್ರೆ ಪಾತ್ರ ಇರಬೇಕು. ಸತ್ಪಾತ್ರಕ್ಕೆ ದಾನ ಮಾಡುವುದನ್ನು ಸದ್ಗತಿ ಆಗ್ತದೆ. ಸದ್ಗತಿ ಅಂದ್ರೆ ಯಾವುದಕ್ಕೆ ಸದ್ಗತಿ ಅಂತ ಹೇಳ್ತಾರೆ? ಜೀವಕ್ಕೆ ಎಲ್ಲಿ ಸುಖ ಪ್ರಾಪ್ತವಾಗ್ತದೆ, ದುಃಖ ಕಡಿಮೆ ಸುಖ ಜಾಸ್ತಿ, ಅದಕ್ಕೆ ಸದ್ಗತಿ ಅಂತ ಹೇಳ್ತಾರೆ. ದುರ್ಗತಿ ಅಂತ ಹೇಳಿದ್ರೆ ದುಃಖ ಜಾಸ್ತಿ ಸುಖ ಕಡಿಮೆ, ಅಂದ್ರೆ ಕಿಂಚಿತ ಮಾತ್ರ ಸುಖ ಬಹಳಷ್ಟು ದುಃಖ, ಇದು ದುರ್ಗತಿ. ಕೆಲವರು ಸುಖಿಯಾಗಿರ್ತಾರೆ, ಆರ್ಥಿಕವಾಗಿ ಹಾಗೆ ಶಾರೀರಿಕವಾಗಿ ನಿರೋಗಿಯಾಗಿರ್ತಾರೆ, ಕೌಟುಂಬಿಕವಾಗಿ ಎಲ್ಲದರಲ್ಲೂ ಸಹ ಅವರು ಸುಖಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಪೂರ್ವದಲ್ಲಿ ಮಾಡಿರುವಂತ ಪುಣ್ಯದ ಫಲ ಅಂತ ಹೇಳ್ತೀರಿ ತಾವೆಲ್ಲ, ಹೌದಲ್ಲ? ಅವರು ಪುಣ್ಯವನ್ನು ಮಾಡಿದ್ರು, ಹಾಗಾಗಿ ಪುಣ್ಯಾತ್ಮ ಮನುಷ್ಯ ಸುಖವನ್ನು ಭೋಗಿಸ್ತಾ ಇದ್ದಾರೆ. ಪುಣ್ಯವನ್ನ ಮಾಡುವುದು, ಪುಣ್ಯವನ್ನ ಎಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ? ಪುಣ್ಯಗಳನ್ನ ಸತ್ಕಾರ್ಯ ಮಾಡುವುದರಿಂದ ಪುಣ್ಯ ಬಂಧವಾಗ್ತದೆ. ದುಷ್ಕಾರ್ಯಗಳನ್ನ ಮಾಡುವುದರಿಂದ ಕರ್ಮ ಬಂಧವಾಗ್ತದೆ, ಪಾಪ ಕರ್ಮ ಬಂಧವಾಗ್ತದೆ. ಪುಣ್ಯ ಎಲ್ಲೂ ಸಿಗೋಲ್ಲ. ಪೇಟೆಯಲ್ಲಿ ಸಿಗ್ತದೆ ಪುಣ್ಯ? ಸಿಗೋಲ್ಲ. ಎಲ್ಲೂ ಖರೀದಿ ಮಾಡ್ಲಿಕ್ಕೆ ಆಗೋಲ್ಲ ಪುಣ್ಯವನ್ನ. ಪುಣ್ಯವನ್ನ ಮಾಡಬೇಕು ಅಂದ್ರೆ ಸತ್ಕರ್ಮಗಳನ್ನು ಮಾಡಬೇಕು. ಅದಕ್ಕಾಗಿ ಸತ್ಪಾತ್ರಕ್ಕೆ ದಾನ ಕೊಡುವುದರಿಂದ ಸದ್ಗತಿ ಅಂದ್ರೆ ಸ್ವರ್ಗ ಪ್ರಾಪ್ತವಾಗ್ತದೆ, ಭೋಗಭೂಮಿ ಪ್ರಾಪ್ತವಾಗ್ತದೆ,
ಉತ್ತಮವಾದಂತಹ ಕುಲಗಳಲ್ಲಿ ಜನ್ಮವಾಗ್ತದೆ. ಉತ್ತಮ ಕುಲ ಎಂದು ಯಾವುದು ಹೇಳ್ತಾರೆ? ಉತ್ತಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠವಾದಂತ ಆಚಾರ ವಿಚಾರಗಳು ಯಾವ ಕುಲ ಪರಂಪರವಾಗಿ ಅನುಕರಣೆಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಕುಲಕ್ಕೆ ಉತ್ತಮ ಕುಲ ಅಂತ ಹೇಳ್ತಾರೆ. ಉತ್ತಮವಾದಂಥದ್ದು ತೀರ್ಥಂಕರು ಜನ್ಮವನ್ನ ಪಡೆದಂತ ಕುಲ. ಅಂತ ಕುಲಗಳಲ್ಲಿ ಜನ್ಮ ಪಡೆಯುವುದು ಜೀವಿಗಳಿಗೆ ಪುಣ್ಯದಿಂದ ಮಾತ್ರ ಪ್ರಾಪ್ತವಾಗ್ತದೆ. ತಾವೆಲ್ಲರೂ ಸಾಮಾನ್ಯ ಪುಣ್ಯಶಾಲಿಗಳೆಲ್ಲ ಬಂಧುಗಳೇ. ಪೂರ್ವದಲ್ಲಿ ಜೈನ ಕುಲ ಪ್ರಾಪ್ತವಾಗಬೇಕು, ಜಿನಧರ್ಮ ಪ್ರಾಪ್ತವಾಗಬೇಕು, ಜಿನೇಂದ್ರ ಭಗವಂತರ ಸಾನ್ನಿಧ್ಯ ಪ್ರಾಪ್ತವಾಗಬೇಕು, ಜಿನ ಗುರುಗಳು ಪ್ರಾಪ್ತವಾಗಬೇಕು, ಜಿನ ವಾಣಿಯನ್ನ ಸ್ಮರಣ ಮಾಡ್ತಕ್ಕಂಥ ಅವಕಾಶಗಳು ಪ್ರಾಪ್ತವಾಗಬೇಕಂದ್ರೆ ತಾವೆಲ್ಲರೂ ಬಹು ಪುಣ್ಯಶಾಲಿಗಳಿದ್ದೀರಿ. ಪುಣ್ಯ ಇದ್ದಂತ ಜೀವಿಗಳಿಗೆ ಸಿಗುವುದೇ ಇಲ್ಲ ಇದು. ಆದರೆ ಪುಣ್ಯದಿಂದ ಪುಣ್ಯಾನುಬಂಧಿ ಪುಣ್ಯವನ್ನ ಬಂಧ ಮಾಡ್ಕೋಬೇಕು. ಪುಣ್ಯದಿಂದ ಪುಣ್ಯಾನುಬಂಧಿ ಪಾಪನ ಬಂಧ ಮಾಡಿಕೊಳ್ಬಹುದು. ಇನ್ನು ಪಾಪಾನುಬಂಧಿ ಪಾಪನ ಬಂಧ ಮಾಡಿಕೊಳ್ಬಹುದು. ಆದರೆ ತಾವು ಪುಣ್ಯದ ಇಂದ ಉತ್ತಮ ಕುಲ ಪ್ರಾಪ್ತವಾಗಿದೆ. ಆದರೆ ಈ ಪುಣ್ಯದಿಂದಲೇ ಏನು ಮಾಡಬೇಕು? ಪುಣ್ಯಾನುಬಂಧಿ ಪುಣ್ಯವನ್ನ ಸಾತಿಶಯ ಪುಣ್ಯವನ್ನ ಬಂಧ ಮಾಡಿಕೊಳ್ಬೇಕು. ಶಾತಿಶಯವಾದಂತ ಪುಣ್ಯ ಅಂದ್ರೆ ಸದ್ಗತಿಗೆ ಕೊಂಡೊಯ್ಯುವಂಥದ್ದು, ಪರಂಪರದಿಂದ ಮೋಕ್ಷವನ್ನ ಪ್ರದಾನ ಮಾಡುವುದಕ್ಕೆ ಶಾತಿಶಯ ಪುಣ್ಯ ಅಂತ ಹೇಳ್ತಾರೆ. ಪಂಚ ಪರಮೇಶ್ವರಿಗಳ ಚರಣದಲ್ಲಿ, ದೈವ ಶಾಸ್ತ್ರ ಗುರುಗಳ ಚರಣದಲ್ಲಿ ಭವ್ಯ ಜೀವವು ಏನು ಪುಣ್ಯವನ್ನ ಸಂಪಾದನೆ ಮಾಡ್ತಾರೆ ಅಂತ ಭವ್ಯಾತ್ಮಕ್ಕೆ ಪರಂಪರದಿಂದ ಮೋಕ್ಷ ಪ್ರಾಪ್ತವಾಗ್ತದೆ. ಹಾಗೆ ಅದಕ್ಕೆ ಆಚಾರ್ಯ ಭಗವಂತರು ಹೇಳಿದರು, ಶ್ರಾವಕರಿಗೆ ದಾನ ಮತ್ತು ಪೂಜೆ ಮುಖ್ಯವಾದಂಥದ್ದಿದೆ. ಜಿನೇಂದ್ರ ಭಗವಂತರ ದರ್ಶನ ಮಾಡಬೇಕು, ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಬೇಕು, ಅಷ್ಟದ್ರವ್ಯದಿಂದ ಪೂಜೆ ಮಾಡಬೇಕು. ಪೂಜೆ ಮಾಡುವುದು ಯಾತಕ್ಕಾಗಿ? ಪೂಜೆ ಮಾಡುವುದು ಕರ್ಮವನ್ನ ಕಳೆಯುವುದಕ್ಕಾಗಿ. ಕರ್ಮವನ್ನ ಕಳೆದು ಪೂಜೆ ಮಾಡುವಂತವನು ಒಂದು ದಿವಸ ಪೂಜ್ಯನಾಗ್ತಾನಾತ. ಏನಾಗ್ತಾನಾತ? ಆತನು ಸಹ जो पूजा करेंगे एक दिन जरूर पूज्य बनेगा. कर्म का निर्जरा होगा और एक दिन पूज्य बनेगा. ಹಾಗೆ ಪೂಜೆಯನ್ನ ಮಾಡಬೇಕು. ಜಿನೇಂದ್ರ ಭಗವಂತರ ಪೂಜೆ ಮಾಡಬೇಕು, ಸತ್ಪಾತ್ರಕ್ಕೆ ದಾನವನ್ನು ಕೊಡಬೇಕು. ಪೂಜೆ ಮಾಡಬೇಕಂದ್ರೆ ದಿವಸ ಪೂಜೆ ಮಾಡಲಿಕ್ಕೆ ದೂರ ದೂರ ಭಗವಂತರಿದ್ರೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಶ್ರೀಜಿ ಚಿಕ್ಕದಾದಂಥದ್ದು ಏನಾದರೂ ದಿನ ಪ್ರತಿಮಾ ಇದ್ರೆ ದರ್ಶನ ಮಾಡ್ಲಿಕ್ಕೆ ಆಗ್ತದೆ, ಭಗವಂತರ ಪೂಜೆ ಮಾಡ್ಲಿಕ್ಕೆ ಆಗ್ತದೆ. ಮನುಷ್ಯ ಬಹಳ ಪುಣ್ಯದಿಂದ ಪ್ರಾಪ್ತವಾಗುವುದು ಬಂಧುಗಳೇ. ಇದು ಚಿಂತಾಮಣಿ ರತ್ನಕ್ಕೆ ಸಮಾನವಾದಂಥದ್ದಿದೆ. ಅದಕ್ಕೆ ಆಚಾರ್ಯ ಭಗವಂತರು, ಹೇ ಭವ್ಯಾತ್ಮ ಭವ್ಯ ಜೀವ, ನಾನು ಪುರುಷಾರ್ಥವನ್ನು ಮಾಡುವುದು. ಪೈಲಾ ಧರ್ಮ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ. ಪೈಲಾ ಧರ್ಮ ಪುರುಷಾರ್ಥ ಮಾಡು ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣನೇ ಏನು ಮಾಡಬೇಕು? ಧರ್ಮ ಪುರುಷಾರ್ಥ ಮಾಡಬೇಕು. ಜಿನೇಂದ್ರ ಭಗವಂತರ ದರ್ಶನವನ್ನು ಮಾಡಬೇಕು, ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು. ಅಂತ ಭವ್ಯ ಜೀವಿಗಳ ಮನುಷ್ಯ ಭವ ಪ್ರಾಪ್ತವಾಗೋದಕ್ಕೆ, ಸತ್ಕುಲ ಪ್ರಾಪ್ತವಾಗೋದಕ್ಕೆ ಸಾರ್ಥಕತೆಯಾಗ್ತದೆ. ಬಾಕಿ ಅವರ ಜೀವನ ನಿರಾರ್ಥಕವಾದಂಥದ್ದಿದೆ, ಶಾರರಹಿತವಾದಂಥ ನಿಶಾರವಾದಂಥದ್ದಿದೆ. ಅದಕ್ಕಾಗಿ ಪೂಜೆ ಏನ್ ಮಾಡಬೇಕು? ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಪೂಜೆ ಮಾಡೋದು ಅಸಂಖ್ಯಾತ ಕರ್ಮಗಳ ನಿರ್ಜರ ಆಗ್ತದೆ. ದಾನ ಮಾಡೋದ್ರಿಂದ ಅಸಂಖ್ಯಾತ ಕರ್ಮಗಳ ನಿರ್ಜರ ಆಗ್ತದೆ, ವಿಶುದ್ಧಿ ಜಾಸ್ತಿ ಆಗ್ತದೆ. ದಾನ ಮಾಡುವಂತಹ ಭಾವನೆ ಮಾಡಿದ್ರೆ ಸಾಕು ಸತ್ಪಾತ್ರಕ್ಕೆ. ಎಲ್ಲರಿಗೂ ದಾನ ಮಾಡ್ಲಿಕ್ಕೆ ಆಗೋಲ್ಲ. ಆಚಾರ್ಯ ಭಗವಂತರೇ लेने वालों का नाम धान्य दान में लिखा है.
ಅಂದ್ರೆ ಊಟ ಮಾಡುವವರ ಹೆಸರು ಅಗಳ ಮೇಲೆ ಬರ್ಕೊಂಡೈತಿ. ಊಟ ಮಾಡುವವರ ಹೆಸರೇನು ಹೇಳ್ರಿ? ಅಗಳ ಮೇಲೆ ಬರ್ಕೊಂಡಿದೆ. ಆಚಾರ್ಯ ಭಗವಂತರು ಇನ್ನೊಂದು ಕಡೆ ಹೇಳ್ತಾರೆ, ಅಂದ್ರೆ ತೇನಿಯೋಲೋಕ ನಾಮಿಲಿಕ ಹರಸ್ಮೆ, ಅಂದ್ರೆ ಕೊಡುವಂತ ಹೆಸರು ಬರ್ಕೊಂಡಿದೆ. ನಿಮ್ಮಲ್ಲಿ ಅಪಾರ ಸಂಪತ್ತಿದೆ, ಇರು ಸಂಪತ್ತೆಲ್ಲ ದಾನ ಮಾಡ್ಲಿಕ್ಕೆ ಆಗೋಲ್ಲ. ಆಗ್ತದೆ? ಇಲ್ಲ. ನಿಮ್ ಭಾಗ್ಯದಾಗ ಎಷ್ಟಿದೆ ಅಷ್ಟು ಮಾತ್ರ ದಾನ ಮಾಡ್ಲಿಕ್ಕೆ ಸಾಧ್ಯ. ಪುರುಷಾರ್ಥ ಮಾಡಿದೆ. ಹಾಗಾಗಿ ಏನು ಮಾಡಬೇಕು? ದಾನವನ್ನ ಮಾಡಬೇಕು. ದಾನ ಮಾಡಿದ್ದು ನಿಮ್ಮದಿದೆ, ಆದ್ರೆ ಇಟ್ಟಿದ್ದು ಬೇರೆ ಹೊತ್ತಿದೆ. ನಿಮ್ದಾದಂಥದ್ದಲ್ಲ. ಸಂಪತ್ತಿ ಮೂರೇ ಗತಿ: ಉತ್ತಮ दान, मध्यम भोग, जगन्नी नाश. ಲಾಸ್ಟ್ ಏನಾಗ್ತದೆ? ನಷ್ಟ ಆಗಿ ಹೋಗ್ತದೆ. ಅದಕ್ಕಾಗಿ ಸತ್ಸಮಯದಲ್ಲಿ ಸದ್ವಿಚಾರಗಳು ಬರಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು. ಸಮಯ ಕಳೆದ ಮೇಲೆ ವಿಚಾರ ಬಂದ್ರೆ ಏನು ಪ್ರಯೋಜನ? ವಯಸ್ಸು ಕಳೆದು ಹೋದ್ಮೇಲೆ ಮಂದಿರ ಬರುವಂತ ಸಮಯದಲ್ಲಿ ಮಂದಿರಕ್ಕೆ ಬರಲಿಲ್ಲ, ಪೂಜೆ ಮಾಡಿಲ್ಲ, ದರ್ಶನ ಮಾಡಿಲ್ಲ, ವ್ರತ ನಿಯಮಗಳ ಪಾಲನೆ ಮಾಡಿಲ್ಲ. ಪೂರ್ಣ ವೃದ್ಧರಾದ ಮೇಲೆ ನಾ ದಾನ ಮಾಡ್ಲಿಕ್ಕೆ ಆಗ್ತದೆ, ನಾ ಪೂಜೆ ಮಾಡ್ಲಿಕ್ಕೆ ಆಗ್ತದೆ, ನಾ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಆಗ್ತದೆ, ನಾ ವ್ರತ ನಿಯಮ ಪಾಲನೆ ಮಾಡ್ಲಿಕ್ಕೆ ಆಗ್ತದೆ? ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಆಹಾರ ದಾನ ಮಾಡ್ಬೇಕಂದ್ರೆ, ಪೂಜಾ ಮಾಡ್ಬೇಕಂದ್ರೆ ಆಚಾರ್ಯ ಭಗವಂತರು ಹೇಳಿದ್ರು 8 ವರ್ಷ ಆಗಬೇಕು. ಎಷ್ಟು ವರ್ಷ ಆಗಬೇಕು? 8 ವರ್ಷದ ಅಂತರ್ಮೂರ್ತವಾದ್ರೆ ಅವರು ಆಹಾರ ಕೊಡ್ಲಿಕ್ಕೆ ಯೋಗ್ಯರಿದ್ದಾರೆ, ದೀಕ್ಷೆ ತಗೊಳ್ಳೋಕೆ ಯೋಗ್ಯರಿದ್ದಾರೆ, ಪೂಜೆ ಮಾಡ್ಲಿಕ್ಕೆ ಯೋಗ್ಯರಿದ್ದಾರೆ. ವೃದ್ಧರು ಸಹ, ಬಹಳ ವೃದ್ಧರು ಆಹಾರ ಕೊಡ್ಲಿಕ್ಕೆ ಬರೋಲ್ಲ, ಕಣ್ಣು ಕಾಣೋಲ್ಲ, ಕಿವಿ ಕೇಳೋಲ್ಲ, ಕೈ ನಡುಗ್ತಾ ಇದೆ, ಬಾಯಲ್ಲಿ ಶುದ್ಧವಾಗಿ ನವದಾ ಭಕ್ತಿಯನ್ನೇ ಹೇಳಲಿಕ್ಕಾಗೋಲ್ಲ, ಅಂತವರು ಆಹಾರ ಕೊಡ್ಲಿಕ್ಕೆ ಬರೋಲ್ಲ. ನವದಾ ಭಕ್ತಿ ಸ್ಪಷ್ಟವಾಗಿ ಹೇಳಬೇಕು, ಸತ್ಯ ಇರಬೇಕು. ಇಂದ್ರಿಯಗಳು ಶೀತಲ ಆದ್ಮೇಲೆ ನಿಮ್ ಧರ್ಮ ಮಾಡ್ಲಿಕ್ಕೆ ಆಗೋಲ್ಲ ಬಂಧುಗಳು. ಇಂದ್ರಿಯಗಳು ದುರ್ಬಲ ಆಗೋ ಪೂರ್ವದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ಅಂದ್ರೆ ಅದೇ ಸಾರ್ಥಕತ. ಈ ಇಂದ್ರಿಯಗಳನ್ನ ಪಂಚೇಂದ್ರಿಯ ಭೋಗದಲ್ಲಿ ತಾವು ತೊಡಗಿಸ್ಕೊಂಡ್ರಿ, ಆದ್ರೆ ಯೋಗದಲ್ಲಿ ಏನು ಉಪಯೋಗ ಮಾಡಿಲ್ಲ. ಅಂದ್ರೆ ಪಂಚೇಂದ್ರಿಯ 5 ಇಂದ್ರಿಯಗಳು ಪ್ರಾಪ್ತವಾಗುವ ಸಹ ನಿರಾರ್ಥಕವಾಗಿರುತ್ತೆ. ಪಂಚೇಂದ್ರಿಯ ಜೀವ ಹುಟ್ಟುವುದು ಸಾಮಾನ್ಯ ಪುಣ್ಯ ಅಲ್ಲ. ನಿಗೋದ ಪರ್ಯಾಯದಲ್ಲಿ ಒಂದು ಶ್ವಾಸದಲ್ಲಿ 18 ಸಲ ಜನ್ಮ ಆಗ್ತದೆ, 18 ಸಲ ಮರಣ ಆಗ್ತದೆ. एक श्वास में 18 बार जन्म लेंगे, 18 बार मरेंगे. निगोद में, निगोदली 2 प्रकार ಜೀವಿಗಳಿವೆ. ನಿತ್ಯ ನಿಗೋ ಜೀವ್, ಇತರ ನಿಗೋ ಜೀವ್. ಏಕೇಂದ್ರಿಯ ಇದೆ. ಎಷ್ಟು ಇಂದ್ರಿಯ ಇದೆ? ಒಂದೇ ಇಂದ್ರಿಯ, ಪಂಚೇಂದ್ರಿಯ ಅಲ್ಲ. ನಾವು ನೀವು ಎಷ್ಟೇಂದ್ರಿಯ ಇದ್ದೀವಿ? ಪಂಚೇಂದ್ರಿಯ ಇದ್ದೀವಿ. ಪಂಚೇಂದ್ರಿಯದಲ್ಲೂ ಮನುಷ್ಯಗತಿ ಪ್ರಾಪ್ತವಾಗಿದೆ, ಕರ್ಮಭೂಮಿ ಪ್ರಾಪ್ತವಾಗಿದೆ, ಉತ್ತಮ ಕುಲ ಪ್ರಾಪ್ತವಾಗಿದೆ, ಸತ್ಸಂಗ ಪ್ರಾಪ್ತವಾಗಿದೆ, ಸದ್ಬುದ್ಧಿ ಇದೆ, ನಿರೋಗತ ಇದೆ, ಶರೀರದಲ್ಲಿ ಸದೃಢರಾಗಿದ್ದೀವಿ. ಇವೆಲ್ಲ ಸಾಮಾನ್ಯ ಪುಣ್ಯ ಅಲ್ಲ. ನಿಗೋದ ಜೀವದ ಅಪೇಕ್ಷೆ, ನಿಗೋದ ಜೀವ 2 ಇಂದ್ರಿಯ ಹುಟ್ಟುವುದು ಬಹಳ ಕಠಿಣ ಇದೆ. ಅದಕ್ಕೆ 2 ಇಂದ್ರಿಯ ಪ್ರಾಪ್ತ ಮಾಡ್ಕೊಡುದು. ಅದಕ್ಕೆ ಪುಣ್ಯ ಯಾವಾಗ ನಿಗೋದ ಜೀವಕ್ಕೆ ಸ್ವಲ್ಪ ಪುಣ್ಯ ಆಗ್ತದೆ, ಆವಾಗಲೇ 2 ಇಂದ್ರಿಯ ಪರ್ಯಾಯ ಪ್ರಾಪ್ತವಾಗ್ತದೆ. ಮಕ್ಕಳು ಹುಳ ಇರ್ತದಲ್ಲ, ಹುಳ ಹುಟ್ಟುವುದು ಸಹ. ಇರುವಿಗಳು 3 ಇಂದ್ರಿಯ ಇದಾವೆ. ಹಾರವಂತ ನೊಣ ಎಲ್ಲ 4 ಇಂದ್ರಿಯ ಇದಾವೆ. ಇನ್ನು ಬಾಕಿ ಪಂಚೇಂದ್ರಿಯ, ಹಲ್ಲಿ, ಹಾಗೇನೆ ಕಪ್ಪೆ, ಆನೆ, ಸಿಂಹ, ಹುಲಿ, ಹಾವು, ಹಾಗೇನೆ ಎಲ್ಲ ಮನುಷ್ಯರು ಪಂಚೇಂದ್ರಿಯದಲ್ಲಿ.
ಪಂಚೇಂದ್ರಿಯಗಳು ಪ್ರಾಪ್ತವಾದಾಗ ಸದುಪಯೋಗ ಮಾಡಿಕೊಳ್ಳದೆ ಇದ್ರೆ ಕೇವಲ ಇಂದ್ರಿಯ ವಾಸನೆಯಲ್ಲೇ ಕಳೆದಿವಿ, ಸತ್ಕಾರ್ಯದಲ್ಲಿ ಉಪಯೋಗ ಮಾಡಿಲ್ಲ ಅಂದ್ರೆ ಕಳೆದು ಹೋಗ್ತದೆ. ಹಾಗೆ ಅದಕ್ಕೆ ಸದ್ ಬಳಕೆಯನ್ನು ಮಾಡಬೇಕು. ನವದಾ ಭಕ್ತಿ ದಾನ ಮಾಡಬೇಕಂದ್ರೆ ನವದಾ ಭಕ್ತಿ ಗೊತ್ತಿರಬೇಕು. ನವದಾ ಭಕ್ತಿಯನ್ನು ಮಾಡಬೇಕು. 9 ಭಕ್ತಿಗಳಿದ್ದಾವೆ. 9 ಭಕ್ತಿಯಲ್ಲಿ ತಾವು ಬಹಳ ಭಯ ಉಳ್ಳವರಾಗಿರ್ತೀರಿ, ಭಯ ಪಡಬೇಡ್ರಿ, ಭಕ್ತಿ ಮಾಡ್ರಿ. ಭಕ್ತಿಯಿಂದ ಮುಕ್ತಿ ಪ್ರಾಪ್ತವಾಗ್ತದೆ. ಆದ್ರೆ ಭಯವನ್ನ ಉಳ್ಳವರು ಧರ್ಮ ಕಾರ್ಯ ಮಾಡ್ಲಿಕ್ಕೆ ಆಗೋಲ್ಲ. 7 ಗುಣದಲ್ಲಿ ಒಂದು ನಿರ್ಭಯತಾ ಇರ್ಬೇಕಂತ ಹೇಳಿ, ನಿರ್ಭಯವಾಗಿರ್ಬೇಕು. 7 ಗುಣ ಹೇಳಿದಾಗ ಅದರಲ್ಲಿ ನಿರ್ಭಯ ಇರಬೇಕು ಅಂತ ಹೇಳಿದ್ದಾರೆ. ಹೆದರಿಕೆ ಆಗ್ತದ ಮಹಾರಾಜರೆ, ಹೆದರೋರು ಆಹಾರ ಕೊಡಕ್ಕೆ ಬರಂಗಿಲ್ಲ. ನಿರ್ಭಯವಾಗಿರ್ಬೇಕು. ಅಹೋ ಭಾಗ್ಯ, ಇವತ್ತು ನಮ್ಮ ಮನೆ ಬಾಗಿಲಿಗೆ ಉತ್ತಮವಾದ ಪಾತ್ರ ನಮ್ಮ ಮನೆಗೆ ಬಾಗಿಲಿಗೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಸೌಭಾಗ್ಯಶಾಲಿ ಆಗ ಯಾರಿದ್ದೀವಿ? ಖುಷಿಯಾಗಿರ್ಬೇಕು, ಭಯ ಆಗಬಾರ್ದು. ಯಾಕೆ ಭಯ ಆಗ್ತಾ ಇದೆ ಅಂದ್ರೆ, ಯಾರು ಪೇಪರ್ ಕೊಟ್ಟಾಗ ಪೇಪರ್ ಮೊದಲು ಅವರು ಅಭ್ಯಾಸ ಮಾಡಿರೋಲ್ಲ, ಓದೇ ಇಲ್ಲ, ಅಧ್ಯಯನನೇ ಮಾಡಿಲ್ಲ ಅಂದ್ರೆ ಪೇಪರ್ ಕೊಟ್ರೆ ಏನಾಗ್ತದೆ ಹೇಳಿ? ಪೇಪರ್ ಅಂದ್ರೆ ಭಯ ಸ್ಟಾರ್ಟ್ ಆಗ್ತದೆ, ಕೈ ನಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪೆನ್ ಬರೀಲಿಕ್ಕೆ ಆಗೋಲ್ಲ, ಬರೀತಾರೆ ಅಭ್ಯಾಸ ಇಲ್ಲ ಅಂದ್ರೆ. ಆದ್ರೆ ಅಭ್ಯಾಸ ಇದ್ದಂಥವರು ಅವ್ರಿಗೆ ಭಯನೇ ಇರಂಗಿಲ್ಲ. ಅದಕ್ಕಾಗಿ ತಾವು ನಿರ್ಭಯ ಆಗ್ಬೇಕು ಅಂತ ಹೇಳಿದ್ರೆ ಜ್ಞಾನವನ್ನ ಪ್ರಾಪ್ತ ಮಾಡ್ಕೊಳ್ಬೇಕು, ಜ್ಞಾನಿ ಆಗ್ಬೇಕು. ಜ್ಞಾನಿಯಾದವರು ನಿರ್ಭಯವಾಗಿರ್ತಾರೆ, ತಿಳ್ಕೊಂಡಂತು ಎಲ್ಲ ಗೊತ್ತಿರ್ಬೇಕು. ನಿಮಗೆ ಶುದ್ಧಿ ಅಶುದ್ಧಿ ಗೊತ್ತಿರಬೇಕು, ವಿನಯ ಗೊತ್ತಿರಬೇಕು, 7 ಗುಣಗಳು ಗೊತ್ತಿರಬೇಕು, ಮತ್ತು ಭಕ್ತಿ ಗೊತ್ತಿರಬೇಕು, ಪಾತ್ರ ಪರಿಚಯ ಇರಬೇಕು, ಯಾವಾಗ ಎಷ್ಟು ಯಾವುದನ್ನು ಹೇಗೆ ಮಾಡಬೇಕು ಅನ್ನುವಂಥ ಎಲ್ಲವನ್ನ ದೇಶ ಕಾಲ ಎಲ್ಲವನ್ನ ತಿಳಿದು, ಪಾತ್ರವನ್ನು ತಿಳಿದು ವಿವೇಕಪೂರ್ವಕವಾಗಿ ಏನು ಮಾಡಬೇಕು? ಕ್ರಿಯೆಗಳನ್ನು ಮಾಡಬೇಕು. ಇದು ಸಾರ್ಥಕತೆಯಾಗ್ತದೆ. ವಿವೇಕ ಶೂನ್ಯವಾದಂಥದ್ದು ಎಲ್ಲ ಶೂನ್ಯನೇ, ನಿಸಾರವಾಗ್ತದೆ, ಏನು ಪ್ರಯೋಜನ ಇಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ತಮಗೆ ಗೊತ್ತಿರಬೇಕು 32 ಅಂತರಾಯಗಳಿದಾವೆ. ಉತ್ತಮ ಪಾತ್ರಕ್ಕೆ ಎಷ್ಟು ಅಂತರಾಯಗಳಿದಾವೆ? 32 ಅಂತರಾಯ ಇದಾವೆ. 46 ದೋಷಗಳಿದಾವೆ ಆಹಾರ ಸಂಬಂಧಿ. ಇವೆಲ್ಲದರ ನಿವಾರಿಸಿಕೊಂಡು ಆಹಾರವನ್ನು ಮಾಡ್ತಾರ. ದೋಷ ಆದ್ರಲ್ಲಿ ಮಾಡಂಗಿಲ್ಲ. ಹಾಗೆ ಎಲ್ಲ ಗೊತ್ತಿರಬೇಕು ತಮ್ಮೆಲ್ಲರಿಗೂ ಸಹ. ಇದರ ಬಗ್ಗಾಗಿ ಗೊತ್ತಿಲ್ಲದ್ರೆ ಹೇಗಾಗ್ತದೆ? ಅದಕ್ಕಾಗಿ ತಮ್ಮೆಲ್ಲರಿಗೂ ಸಹ ನಾವು ಹೇಳಿದ್ವಿ, ಬರ್ರಿ ಶಿಬಿರದಲ್ಲಿ ಬರ್ರಿ, ಕಲ್ತ್ಕೊಳ್ಬಹುದು. ನೀವು ಪುರುಷೋತ್ತಿ ಇಲ್ಲ ಅಂತೀರಿ, ಬರಕ್ಕೆ ಟೈಮ್ ಇಲ್ಲ ಮಹಾರಾಜ್ರೆ, ಹೇಗೆ ಬರೋದು? ನೀವು ಟೈಮ್ ಮಾಡ್ಕೊಂಡು ಬಂದಿದ್ರೆ ಇವತ್ತು ಭಯ ಆಗ್ತಾ ಇರಲಿಲ್ಲ. ಯಾವುದೇ ಕ್ರಿಯೆಗಳನ್ನ ಎದ್ದುವಂಥದ್ದು ಆಗಂಗಿಲ್ಲ. ಸ್ವಲ್ಪ ಆದ್ರೂ ಸ್ಕೂಲಿಗೆ ಹೋಗಿ ಫೇಲ್ ಆಗೋದು ಒಳ್ಳೇದು, ಸ್ಕೂಲ್ಗೆ ಹೋಗದೆ ಇರೋದು ಒಳ್ಳೇದ್ರಿ? ಸ್ಕೂಲಿಗೆ ಹೋಗಿ ಫೇಲ್ ಆಗೋದು ಒಳ್ಳೆಲ್ಲ ಕಣ. ಸ್ಕೂಲಿಗೆ ಹೋಗಿ ಫೇಲ್ ಆಗ್ರಿ, ಓದಾಕ್ ಬರೆಯಕ್ರು ಅಷ್ಟು ಬರ್ತಿ, ಏನಾಗುತ್ತೆ ಹೇಳ್ರಿ? ಅದು ಸ್ಕೂಲಿಗೆ ಹೋಗದಾಗಿದ್ರೆ ಓದ್ಕೊಳ್ರಪ್ಪ ಅಂದ್ಬಿಟ್ರೆ ಆಯ್ತು, ಎಲ್ಲರೂ ಓದ್ಕೊಳ್ರಿ. ಅವರು ಏನ್ ಹೇಳ್ರಿ? ಹಿಂದೆಲ್ಲ ಹೆಬ್ಬೆಟ್ಟಿನಿಂದ ಎಷ್ಟೋ ಜನರದೆಲ್ಲ ಹೊಂಟೋಗೈತಿ. ಏನ್ ಹೇಳ್ರಿ? ಸಂಪತ್ತಿ. ಯಾರು ಎಲ್ಲೆಲ್ಲ ಒತ್ಕೊಂಡ್ಬಿಟ್ರು ಹೋಯ್ತು. ಹಾಗಾಗಿ ಜ್ಞಾನಿ ಆಗ್ಬೇಕು, ತಿಳ್ಕೋಬೇಕು. ಪೂರ್ಣ ಅರ್ಥ ಆಗದೆ ಇದ್ರೂ ಸಹ ಸ್ವಲ್ಪ ಅರ್ಥವಾಗ್ತದೆ. ಯಾರು ಜನ್ಮದಿಂದ ಕಲ್ತ್ಕೊಂಡು ಬಂದಿಲ್ಲ, ಹುಟ್ಟೋಗ ಕಲ್ತ್ಕೊಂಡು ಬಂದಿದ್ರೆ ಯಾರು? ಆದ್ರೆ ಹುಟ್ಟೋಗೆ ಇತ್ತು ನಮ್ಮೊಟ್ಟಿಗೆ ಸಂಸ್ಕಾರ. ಯಾವ ಸಂಸ್ಕಾರ? ಒಳ್ಳೆ ಸಂಸ್ಕಾರ ಅಲ್ಲ, ಪಂಚೇಂದ್ರಿಯ ವಿಷಯಗಳ ಸಂಬಂಧಿಯಾದಂತಹ ಸಂಸ್ಕಾರಗಳು ನಮ್ಮೊಳಗಿತ್ತು. ಒಳ್ಳೆಯ ಸಂಸ್ಕಾರ ಏನಾದ್ರೂ ನಮ್ಮಲ್ಲಿ ಸದೃಢವಾಗಿದ್ದಿದ್ರೆ ನಾವು ಯಾವಾಗಲೇ ಸ್ಥಾನದಿಂದ ಬಿಟ್ಟು ಮೇಲೆ ಹೋಗ್ತಿದ್ವಿ.
ಹೆಬಳಿಯಲ್ಲಿ ಇರ್ತಾ ಇರಲಿಲ್ಲ, ಹೌದಲ್ಲ? ಹೆಬಳಿಯಿಂದ ಮೋಕ್ಷ ಸ್ಥಾನದಲ್ಲಿ ಹೋಗ್ತಿದ್ರಿ. ಆದ್ರೆ ಈಗಾಗಲೂ ಸಹ ವಿಚಾರಗಳು ಬಂದಿದೆ ಅಂತ ಹೇಳಿದ್ರೆ ತಮ್ಮ ಪುಣ್ಯದ ಉದಯ ಆದಾಗಲೇ ಬರ್ಲಿಕ್ಕೆ ಸಾಧ್ಯ. ಇಲ್ಲೊಂದು ಮುನಿ ನಿವಾಸ ಮಾಡಬೇಕು, ಮುನಿ ಮಹಾರಾಜರು ಬಂದಾಗಿರ್ಲಿಕ್ಕೆ ಮತ್ತು ಆವಾಸ ದಾನ ಶ್ರಾವಕರಿಗೆ ಅವಶ್ಯವಾದಂಥದ್ದಿದೆ. ಎಲ್ಲರೂ ಮಧ್ಯದಲ್ಲಿ ಮಾಡಬೇಕು, ಅಲ್ಲೇ ಒಂದು ಚಿಕ್ಕದ ಪ್ರತಿಮಾ ಇಟ್ಕೋಬೇಕು ಅಂತ ಹೇಳ್ಕೊಂಡು ಭಾವನೆಯನ್ನು ಮಾಡಿದ್ರು. ಅದಕ್ಕೆ ಇವತ್ತೆಲ್ಲ ಬರ್ತೀವಿ ಅಂದ್ರೆ ಯಾರು ಬರ್ಲಿಲ್ಲ. 7 ಗಂಟೆ ಆಯ್ತು, 6 ಗಂಟೆಗೆ ಹೇಳಿದ್ರು, 5:15 ಹೇಳಿದ್ರಿ, ಯಾರು ಬಂದಿಲ್ಲ. ಬಂದಂಥವರು ವಿಚಾರಗಳನ್ನ ಮಾಡ್ರಿ, ನೋಡೋಣ. ಈಗ ನಮ್ದೇ ನಿಮ್ಗೆ ಉಪದೇಶ ಮಾಡೋದಿದೆ. ನಿಮ್ಮ ಕಲ್ಯಾಣಕ್ಕೆ ಬೇಕು, ನಮ್ಗೆ ಧರ್ಮ ಬೇಕು, ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕು, ಕರ್ಮ ನಿರ್ಜರ ಮಾಡ್ಕೋಬೇಕು, ನಮ್ಮ ಜೀವನ ಪಾವನ ಮಾಡ್ಕೋಬೇಕು, ಮಂಗಲ ಮಾಡ್ಕೋಬೇಕು ಅನ್ನುವಂತ ತಮ್ಮಲ್ಲಿ ವಿಚಾರಧಾರಣೆಗಳಿದ್ರೆ ಮಂಗಲವಾಗುವಂತ ಬೋಧನೆಗಳನ್ನು ಮಾಡಲಾಗ್ತದೆ, ಮಾರ್ಗವನ್ನು ತೋರಿಸಲಾಗ್ತದೆ. ನಿಮ್ಗೆ ನಾವು ನಿಮ್ ಕೈ ಹಿಡ್ಕೊಂಡು ನಡೆಸಕ್ಕಾಗಂಗಿಲ್ಲ, ಆಗ್ತದೆ. ಹಿಂದೂ ಯಾರು ನಡೆಸಕ್ಕಾಗಿಲ್ಲ, ಮುಂದೂ ನಡೆಸ್ಲಿಕ್ಕೆ ಆಗೋಲ್ಲ. ಆಚಾರ್ಯ ಭಗವಂತರು ಹೇಳ್ತಾರೆ, ಮಂಗಲವಾಗ್ತಕ್ಕಂಥ ಮಾರ್ಗ, ಮೋಕ್ಷ ಮಾರ್ಗ, ಉಂಗ್ಲಿ ಕೂ ದಿಖಾ सकती हूं, उंगली को पकड़ नहीं सकते, पकड़ के चला नहीं सकते. ಕೈ ಬೇಡ ತೋರಿಸೋದೈತಿ, ಆದ್ರೆ ಹಿಡ್ಕೊಂಡು ಕೈ ಹಿಡ್ಸ್ಕೊಂಡು ನಡ್ಸಕ್ ಆಗಂಗಿಲ್ಲ. ಹಾಗೆ ಗುರುಗಳು ಸಹ ಬೋಧನೆಯನ್ನು ಮಾಡ್ತಾರೆ. ಇಲ್ಲಿ ಮಾಡಬೇಕು ಅಂತ ಕೆಲವರು ವಿಚಾರ ಮಾಡಿದ್ರು. ಅದಕ್ಕೆ ಕೆಲವರು ಬಂದಂತ ಭವ್ಯಾತ್ಮ ಶ್ರಾವಕರು ತಮ್ಮದು ಏನಾದ್ರು ಸಹಾಯದಾನ ಮಾಡಬೇಕು, ಜಿನಮಂದಿರ ಅಥವಾ ಮನೆ ನಿವಾಸ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಚಿಕ್ಕದಾಗಿ ಜಿನಮಂದಿರ ಮಾಡ್ತಾ ಇದ್ದಾರೆ ಅಥವಾ ಭಗವಂತರು ಇಡ್ತಾ ಇದ್ದಾರೆ, ಮುನಿ ನಿವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಭವ್ಯಾತ್ಮರ ಮನದಲ್ಲಿ ಏನಾಗ್ತದೆ, ಒಳ್ಳೆಯ ಭಾವನೆಗಳಾಗ್ತದೆ. ಅವರು ನಮ್ಮಿಂದ ಏನಾದ್ರೂ ಅದಕ್ಕೂ ಮುಟ್ಟಬೇಕು ಅಂತೇಳಿ ಈಗಾಗಲೇ ಕೆಲವರು ಘೋಷಣೆ ಮಾಡಿದ್ದಾರೆ. ಒಬ್ಬರು ಮೊನ್ನೆ ಬಂದು ಬೆಳಗಾವದವ್ರಿಂದ 51,000 ರೂಪಾಯಿ ರಾಶಿ ಘೋಷಣೆ ಮಾಡಿ ಹೋಗಿದ್ರು. ಮೂರ್ತಿ ಇಟ್ರೆ ನಾವು ಮೂರ್ತಿಯನ್ನ ಕೊಡ್ತೀವಿ ಮಹಾರಾಜರಲ್ಲಿ, ಚಿಕ್ಕದಾದಂತ ಸಣ್ಣ ಮೂರ್ತಿ ಇಡುದಾದ್ರೆ ನೀವು ಯಾವ ಮೂರ್ತಿ ಹೇಳ್ತೀವಿ ಕೊಡ್ತೀವಿ. ಮೊನ್ನೆ ಬಂದಿದ್ರು ಒಬ್ರು ಗ್ಲಾಸ್ ಕೊಡ್ತೀವಿ ಅಂತ ಹೋದ್ರು, ವೇದಿ ಒಬ್ಬರು ಮಾಡಿಸ್ಕೊಡ್ತೀವಿ ಅಂತ ಹೋದ್ರು. ಆದ್ರೆ ನೀವು ತಯಾರಾಗ್ಬೇಕಲ್ಲ. ಕೇಳ್ತಾ ಇದ್ರು, ಯಾರಿಗೆ ಕೊಡೋದು, ಯಾವಾಗ ಕೊಡೋದು. ಆದ್ರೆ ನೀವೇನಾದ್ರೂ ಮುಂದಾದ್ರೆ ಸರಿ, ಮುಂದೆ ಆಗಿಲ್ಲ ಅಂದ್ರೆ ಮುಂದೆ ಬೇರೆ ಬೇರೆ ಜಾಗದಲ್ಲಿ ಆಗ್ತಾ ಇರ್ತದಲ್ಲ ಮಾಡ್ತಾರೆ, ಅವ್ರ ಉಪಯೋಗವನ್ನು ಮಾಡ್ಕೊಂತಾರೆ. ನೀವು ಸಮಯಕ್ಕೆ ಸರಿಯಾಗಿ ಜಾಗೃತರಾದ್ರೆ ಸರಿ, ಸಮಯ ಕಳೆದ ಮೇಲೆ ಆಮೇಲೆ ಜಾಗೃತರಾದ್ರೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ನೀರಿದ್ದ ಕಟ್ಟಿ ಹಾಕೊಂಡ್ರೆ ಸರಿ, ನೀರ್ ಕೆಳಗೆ ಹೋದ್ಮೇಲೆ ಕಟ್ಟಿ ಹಾಕಿದ್ರೆ ಏನಾಗ್ತೈತಿ? ಕೆಳಗಿನ ನೀರ್ ಮ್ಯಾಲ ತರಕ್ ಆಗಂಗಿಲ್ಲ, ಮೇಲೆ ನೀರ್ ಕಟ್ಟಿ ಹಾಕಿ ನಿಲ್ಸ್ಬೋದು. ಏನ್ ಮಾಡ್ಬೋದ್ರಿ? ಮೇಲೆ ನೀರ್ ಬಂದ್ರೆ ಅದ್ರ ಮೇಲೆ ಕಟ್ಟಾಗಿ ನೀರ್ ಪೂರ ಕೆಳಗೆ ಹೋಗ್ರ ಮೇಲೆ ಕಟ್ಟಿ ಹಾಕಿದ್ರೆ ಕಾಯ್ಬೇಕೇನ್? ಮಳೆಗಾಲ ಯಾವಾಗ ಬರ್ತೈತಿ, ಯಾವಾಗ ಮತ್ತೆ ಅಂದ್ರೆ ಅವಾಗ ಮತ್ತೆ ಕಾಯ್ಬೇಕು, ನೀವು ಡ್ಯಾಮ್ ತುಂಬಬೇಕಂದ್ರೆ, ಹೌದಲ್ಲ? ಹಾಗೇನೆ ವಿಚಾರಗಳನ್ನ ಮಾಡ್ರಿ ಮತ್ತು ದಾನವನ್ನ ಕೊಡಬೇಕು, ಪೂಜೆಯನ್ನ ಮಾಡಬೇಕು. ಮಾಡ್ಬೇಕಂದ್ರೆ ಏನಾದ್ರೂ ಒಂದು ನಿಮ್ಮಲ್ಲಿ ಮಾಡಿಕೊಂಡ್ರೆ ಸಾಧ್ಯ. ಇಲ್ಲದೆ ಇದ್ರೆ ನಾವು ಅದನ್ನ ನೋಡೋಣ ಅಂತ ನಿಮಗೂ ಸಮಯ ತುಂಬಾ ಕಡಿಮೆ ಇದೆ. ಹಿಂಗೇನೆ ಏನು ಹೇಳ್ರಿ, ನಿಮಗೆ ಹೇಗೆ ಪುರ್ಸೋದಿಲ್ಲ ಅಂತಿರಲ್ಲ, ನಮಗೂ ಪುರ್ಸೋದಿಲ್ಲ. ಏನ್ ಹೇಳ್ರಿ, ಟೈಮ್ ಏನಾಗ್ತಾ ಇದೆ, ಮುಂದಿನ ಯಾರು ಮತ್ತೆ ಕಾಯ್ತಾ ಇರ್ತಾರಲ್ಲ ಮತ್ತೆ. ಹಾಗಾಗಿ ನೋಡೋಣ ಅಂತೇಳಿ ನಿಮ್ಗೆ ಎಷ್ಟು ಸಮಯವನ್ನ ನೀಡಿದ್ವಿ, ನಿಮ್ಮೇನಾದ್ರು ಕಲ್ಯಾಣ ಆಗಲಿ ಅನ್ನೋ ಉದ್ದೇಶದಿಂದ. ಅದಕ್ಕಾಗಿ ನೋಡ್ರಿ, ನಿಮ್ಮಲ್ಲಿ ಬಹಳಷ್ಟು ಇನ್ನೂ ಬಹಳ ತಿಳ್ಕೋಬೇಕಾದಂತ ವಿಚಾರಗಳು ಬಹಳ ಇದಾವೆ. ಮುನಿ ಮಹಾರಾಜರು ನಿಮ್ಮ ಊರಿಗೆ ಬಂದಾಗ ನೀವು ಸತ್ಪಾತ್ರಕ್ಕೆ ದಾನವನ್ನು ಮಾಡಬೇಕು. ಅಂದ್ರೆ ನೀವು ವಿಶೇಷವಾಗಿ ಮುನಿಗಳಿಗಾಗಿ ನೀವೇನು ತಯಾರು ಮಾಡಬೇಕಾದಂಥದ್ದಿಲ್ಲ.
ನಿಮಗಾಗಿ ಮಾಡ್ಕೋಬೇಕು. ಏನ್ ಮಾಡಬೇಕು? ನಿಮಗಾಗಿ ನೀವು ಮಾಡ್ಕೊಳ್ಬೇಕು. ಸತ್ಪಾತ್ರಗಳು ಬಂದ್ರೆ ಕೊಡುವಂಥದ್ದು. ಚೌಕ ಅಂದ್ರೆ ಏನು ವಿಶೇಷ ಇಲ್ಲ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಈ ನಾಲ್ಕರ ಸುದ್ದಿ ಇರುವುದೇ ಚೌಕ. ದ್ರವ್ಯ ಶುದ್ಧವಾದಂಥದ್ದು ಇರಬೇಕು. ಶುದ್ಧವಾದಂತಹ ದ್ರವ್ಯ ಅದು ನ್ಯಾಯಯುತವಾಗಿ ಸಂಪಾದನೆ ಮಾಡದಂಥದ್ದು ಇರಬೇಕು. ಹಾಗೇನೆ ಮರ್ಯಾದಿತವಾಗಿ ದ್ರವ್ಯ ಇರಬೇಕು. ಮರ್ಯಾದ ಅಂತ ಹೇಳಿದ್ರೆ ಎಕ್ಸ್ಪೈರಿ ಡೇಟ್, ಯಾವಾಗೂ ಅದನ್ನ ಮಾಡಿದಂತ ದ್ರವ್ಯ ಆಗಂಗಿಲ್ಲ. ಎಕ್ಸ್ಪೈರಿ ಡೇಟ್ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಮರ್ಯಾದ. ಹಿಟ್ಟು, ಕಾಳು, ಕಡ್ಡಿ ಎಲ್ಲ ಧಾನ್ಯಗಳು ಎಲ್ಲವೂ ಸಹ ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಎಲ್ಲ ವಸ್ತುಗಳ ಮರ್ಯಾದಿತವಾಗಿರಬೇಕು. ಹಿಟ್ಟು ಬೀಸಿದ ಮೇಲೆ ಮಳೆಗಾಲದಲ್ಲಿ ಎಷ್ಟು ದಿವಸ, ಚಳಿಗಾಲದಲ್ಲಿ ಎಷ್ಟು ದಿವಸ, ಬೇಸಿಗೆಗಾಲದಲ್ಲಿ ಎಷ್ಟು ದಿವಸ ರೀ? ಎಷ್ಟು ದಿವಸ ಮರ್ಯಾದ? ಎಷ್ಟು ದಿನ ನಡೀತಿದೆ? ಋತಿಗಳಿಗೆ ಎಷ್ಟು ದಿನ ನಡೀತದೆ? ಮಳೆಗಾಲದಲ್ಲಿ ಎಷ್ಟು ದಿವಸ ಗೊತ್ತಿಲ್ಲ ನಿಮಗೆ. ಎಷ್ಟು ದಿವಸ ರೀ? ಹೆಚ್ಚು ಕಡಿಮೆ ಅಂದ್ರೆ ಒಂದು ವಾರ. ನಮ್ಮಲ್ಲಿ ಹೆಚ್ಚು ಕಡಿಮೆ ಹೇಳಲಿಲ್ಲ, ಒಂದೇ ಫಿಕ್ಸ್ ಹೇಳ್ಯಾರ ನಮ್ಮಲ್ಲಿ. ಏನ್ ಹೇಳ್ರಿ, ಕೇಳ್ರಿ. ಹಾಗೆ ಮಳೆಗಾಲದಲ್ಲಿ 3 ದಿವಸ ಹಿಟ್ಟನ್ನ, ಗೋಧಿ, ಕಡಲೆ, ರಾಗಿ ಆದಿ ಧಾನ್ಯಗಳನ್ನ ಬೀಸಿದ್ರೆ 3 ದಿನ ಮರ್ಯಾದ. 3 ದಿನ, 4ನೇ ದಿನ ಉಪಯೋಗ ಮಾಡ್ಲಿಕ್ಕೆ ಬರೋಲ್ಲ, 3 ದಿವಸ ಮಾತ್ರ. ಹಾಗೆ ಬೇಸಿಗೆ ಕಾಲದಲ್ಲಿ 5 ದಿವಸ ಮರ್ಯಾದ. 5 ದಿವಸದ ಮೇಲೆ ಉಪಯೋಗ ಮಾಡ್ಲಿಕ್ಕೆ ಬರೋಲ್ಲ. ಚಳಿಗಾಲದಲ್ಲಿ 7 ದಿವಸ. ಈಗ ಯಾವ ಕಾಲ ನಡೀತಾ ಇದೆ? ಚಳಿಗಾಲ. ದೀಪಾವಳಿ ಆದ್ಮೇಲೆ ಅಷ್ಟನಿಕ ಆಯಿತು. ಅಷ್ಟಾನಿಕ ಪರ್ವ ಇದು ಶಾಶ್ವತವಾದಂತ ಪರ್ವವಿದೆ. 8 ದಿನಗಳ ಕಾಲ ನಂದೀಶ್ವರ ದೀಪದ ಪೂಜೆಯನ್ನ ದೇವತೆಗಳು ಮಾಡ್ತಾರೆ. ಆ ಸಂಕಲ್ಪವನ್ನ ಶ್ರಾವಕರು ಸಹ ತಮ್ಮ ಶಕ್ತಿದಷ್ಟು ಪೂಜೆ ಹಾಗೆ ಆದಿ ವಿಶೇಷವಾದಂತಹ ಪೂಜೆಗಳನ್ನು ಸಹ ಮಾಡ್ತಾರೆ. ಆ ಸಮಯದಲ್ಲಿ ಸಿದ್ಧಚಕ್ರ ವಿಧಾನನೂ ಮಾಡ್ತಾರೆ. ಆದಿ ವಿಶೇಷವಾದ ಅಷ್ಟಾನಿಕದಿಂದ, ದೀಪಾವಳಿಯ ಅಷ್ಟಾನಿಕ, ಕಾರ್ತಿಕ ಅಷ್ಟಾನಿಕದಿಂದ. ಹಾಗೆ ಮುಂದೆ ಯಾವ್ದು ಬರ್ತದ್ರಿ? ಪಾಲ್ಗುಣ. ಯಾವ್ದು ಬರ್ತದೆ? ಪಾಲ್ಗುಣ ಅಷ್ಟಾನಿಕ. ಕಾರ್ತಿಕದಿಂದ ಮುಂದೆ ಬರುವಂತ ಅಷ್ಟಾನಿಕ ಪರ್ವ. ಅಷ್ಟಾನಿಕ ಪರ್ವ ಎಷ್ಟು ಬರ್ತಾವ್ರಿ? ಎಷ್ಟು ಬರ್ತಾವ ಅದು ಗೊತ್ತಿಲ್ಲ. 3 ಸಲ ಬರ್ತದೆ. ಎಷ್ಟು ಸಲ ಬರ್ತದೆ? 3 ಸಲ ಅಷ್ಟಾನಿಕ ಪರ್ವ ಬರ್ತದೆ. 4 ತಿಂಗಳಿಗೊಮ್ಮೆ ಅಷ್ಟಾನಿಕ ಪರ್ವ ಬರ್ತದೆ. ಅಷ್ಟಾನಿಕ ತನಕ ಒಂದು ಕಾಲ. ಈಗಿನ ಅಷ್ಟಾನಿಕ ಮುಂದೆ ಬರುವಂತ ಅಷ್ಟಾನಿಕ ತನಕ ಚಳಿಗಾಲ ಇದೆ, 7 ದಿವಸ ನಡೀತದೆ. ಮುಂದಿನ ಅಷ್ಟಾನಿಕದಿಂದ ಚಾತುರ್ಮಾಸ ಸ್ಥಾಪನೆಗೆ ಒಂದು ಅಷ್ಟಾನಿಕ ಬರ್ತದೆ, ಅದು ಬೇಸಿಗೆ ಕಾಲ. ಚಾತುರ್ಮಾಸ ಸ್ಥಾಪನೆಗೆ 8 ದಿನ ಮತ್ತೊಂದು ಅಷ್ಟಾನಿಕ ಬರ್ತದೆ. ಅಷ್ಟಾನಿಕದಿಂದ ಚಾತುರ್ಮಾಸ ವಿಸರ್ಜನೆಗೆ ಒಂದು ಅಷ್ಟಾನಿಕ ಬರ್ತದೆ, ಅದು ಮಳೆಗಾಲ. ಅಷ್ಟಾನಿಕಕ್ಕೆ ನಮ್ಮಲ್ಲಿ ಏನ್ ಹೇಳಿದ್ರು? ಮರ್ಯಾದೆಗಳನ್ನು ಹೇಳಿದ್ರು. ಇದೇ ರೀತಿಯಾಗಿ ಪ್ರತಿಯೊಂದು ದ್ರವ್ಯನೂ ಸಹ ದ್ರವ್ಯ ಶುದ್ಧವಾದಂಥದ್ದು, ಕಾಲ ಶುದ್ಧವಾಗಿರಬೇಕು. ಶುದ್ಧವಾದಂತ ಹೇಳಿದ್ರೆ ಸೂರ್ಯ ಉದಯ ಆಗಿ 72 ನಿಮಿಷಗಳ ನಂತರ ಚೌಕದಲ್ಲಿ ಎಲ್ಲಾ ಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು. ನೀರು ಸೋಸೋದು, ಕುಟ್ಟೋದು, ಬೀಸೋದು, ಹೆಚ್ಚೋದು, ಬೇಯಿಸೋದು ಎಲ್ಲ ಕಾರ್ಯಗಳನ್ನ ಶುರು ಮಾಡಬೇಕು. ಅದು ರಾತ್ರಿಯಲ್ಲಿ ಮಾಡಬಾರ್ದು. ರಾತ್ರಿಯಲ್ಲಿ ಮಾಡಿದಂತ ಯಾವುದೇ ದ್ರವ್ಯ ಸುದ್ದಿ ಇರೋಲ್ಲ. ರಾತ್ರಿಯಲ್ಲಿ ಬೀಸಿದಂಥದ್ದು ಯಾವುದೂ ಸುದ್ದಿ ಇರುವುದಿಲ್ಲ. ಸಂಜೆ ಎಲ್ಲಿ ತನಕ? ಕತ್ಲೆ ಹಾಕಿ 72 ಮಿನಿಟ್ಗಳ ಪೈಲ ಮೊದಲು. ರಾತ್ರಿ ಮೇಲೆ ಮಾಡ್ಲಿಕ್ಕೆ ಬರೋಲ್ಲ. ಹಗಲಿನ ಪೂರ್ಣ ಕಾಲ ಶುದ್ಧವಾಗಿರಬೇಕು. ದ್ರವ್ಯ, ಕಾಲ, ಕ್ಷೇತ್ರ. ಯಾವ ಕ್ಷೇತ್ರ ಇರಬೇಕು? ಆಹಾರ ಮಾಡುವಂತ ಕ್ಷೇತ್ರ ಶುದ್ಧವಾಗಿರಬೇಕು.
ಜೀವ ಜಂತು ರಹಿತವಾಗಿರಬೇಕು. ಅಲ್ಲಿ ಇರುವೆ, ನೊಣ, ಹಾಗೆ ಯಾವುದೇ ಜೀವಗಳು ಅಲ್ಲಿ ಹರಿದಾಡಬಾರದು. ಆಹಾರ ಪದಾರ್ಥದಲ್ಲಿ ಸೇರ್ತವೆ. ಅಲ್ಲಿ ಯಾವುದೇ ರೀತಿಯ ಕೂದಲಾಗಲಿ ಅಥವಾ ಯಾವ ವಸ್ತುಗಳನ್ನು ಸ್ವಚ್ಛವಾಗಿರಬೇಕು, ಕ್ಷೇತ್ರ ಶುದ್ಧವಾಗಿರಬೇಕು. ಅದು ಅಲ್ಲಿ ನೋಡ್ರಿ, ಸೆಗಣಿ ಹಾಕಿ ಸಾರಿಸಿದ್ರು ಸಹ ಅವತ್ತು ಸೆಗಣಿ ಹಾಕಿ ಸಾರಿಸಿದ್ರೆ ಅಲ್ಲಿ ಆಹಾರ ತೊಗೊಳೋ ಬರೆಯಂಗಿಲ್ಲ, ಅಶುದ್ಧ ಆಗ್ತದೆ. ನಿಮ್ಮಲ್ಲಿ ಸೆಗಣಿ ಶ್ರೇಷ್ಠ ಅಂತಾರೆಲ್ಲ, ಜೈನ ಧರ್ಮದಲ್ಲಿ ಶ್ರೇಷ್ಠ ಇಲ್ಲ. ಆದ್ರೆ ನೀವು ಮೊದಲು ಸಾರಿಸಿದ್ರೆ, ಒಂದೆರಡು ದಿವಸ ಮೊದಲು ಸಾರಿಸಿ ಸ್ವಚ್ಛ ಆಗಿದ್ರೆ ಅಡ್ಡಿಲ್ಲ. ಅಂದ್ರೆ ಸೆಗಣಿಗಳೆಲ್ಲ ಇದ್ರೆ ಏನಾಗ್ತದೆ, ಹಸಿ ಸೆಗಣಿಯಲ್ಲಿ ಕೆಲವರು ಅದೇ ದಿವಸ ಸ್ವಚ್ಛ ಮಾಡಿ ತೊಡ್ಕೊಂಡು ಅದನ್ನ ಆಹಾರ ಕೊಟ್ಟರೆ ಶುದ್ಧ ಅಂತ. ಇದು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸೆಗಣಿ ಅಂತ ಹೇಳಿದ್ರೆ ಅದು ಏನಿದೆ, ಅದು ಹಸಿಯಾದಂಥದ್ದು ಅಲ್ಲಿ ಇರಬಾರ್ದು. ಒಣ ಆದ್ರೆ ಪರವಾಗಿಲ್ಲ, ಒಣಗಿದೆ, ಕ್ಷೇತ್ರ ಒಣಗಿದೆ ಅಂತ ಹೇಳಿದ್ರೆ ಏನೋ ಸಹ ಮತ್ತೆ ಜೀವಗಳು, ಇರುವೆಗಳಿರಬಾರದು. ಆದಿ ಸ್ವಚ್ಛವಾಗಿರಬೇಕು. ಕ್ಷೇತ್ರದಲ್ಲಿ ದುರ್ವಾಸನೆ ಬರಬಾರದು, ಮಲಮೂತ್ರಗಳ ವಾಸನೆ ಬರಬಾರದು, ಸ್ವಚ್ಛ ಆಗಿರ್ಬೇಕು, ದೂರ ಇರಬೇಕು. ಈಗೆಲ್ಲ ಉಲ್ಟ ಆಗಿದ್ದಾವೆ. ಮನೆ ಸುದ್ದಿ ಇರುವುದೇ ಕಠಿಣ. ಮೊದಲೆಲ್ಲ ಜನ ಮನೆಯಲ್ಲಿ ಊಟ ಮಾಡ್ತಿದ್ರು, ಹೊರಗೆ ಹೋಗ್ತಿದ್ರು ಮಲಮೂತ್ರ ವಿಸರ್ಜನೆಗೆ. ಇವತ್ತು ಹೊರಗಡೆ ಊಟ ಮಾಡ್ತಾರೆ, ಹೊರಗಡೆ ಎಲ್ಲ ಊಟ ಮಾಡಿ ಗ್ರಹಣೆ ಮಾಡ್ಕೊಂಡು ಬರ್ತಾರೆ. ಆದರೆ ವಿಸರ್ಜನೆ ಎಲ್ರಿ? ಮನೆಯಲ್ಲಿ ಒಳಗೆ, ಬೆಡ್ರೂಮ್ ಹಾಗೆ ಕಿಚನ್ ರೂಮ್ ಪಕ್ಕದಲ್ಲೇ ಅಶುಚಿ ಆದಂಥದ್ದು. ಅದನ್ನ ಕ್ಷೇತ್ರ ಹೇಗೆ ಸುತ್ತಿರ್ತದೆ, ದೂರ ಇರಬೇಕು. ಅಲ್ಲಿ ದುರ್ವಾಸನೆ ಇರಬಾರದು, ಸ್ವಚ್ಛವಾಗಿರಬೇಕು. ಮತ್ತು ಬೆಳಕು ಒಳಗೆ ಸಾಕಷ್ಟು ಬರುವಾಗಿರಬೇಕು. ಸೂರ್ಯನ ಬೆಳಕಿನಲ್ಲಿ, ನೆಚ್ಚಿನಲ್ಲಿ ಬೆಳಕಿನಲ್ಲಿ ಮಾಡಬೇಕು. ಕತ್ಲೆ ಇರಬಾರದು. ಕತ್ಲೆ ಒಳಗೆ ಆಹಾರ ಮಾಡಿದರೆ ರಾತ್ರಿ ದೋಷವಾಗ್ತದೆ. ಲೈಟ್ ಹಾಕೊಂಡು ಮಾಡಬಾರ್ದು. ಯಾವುದೇ ನೆಚ್ಚಿನಲ್ಲಿ ಬೆಳಕಲ್ಲಿ ಮಾಡಬೇಕು. ಅದನ್ನ ಇವೆಲ್ಲದರ ಏನಿರಬೇಕು, ಜ್ಞಾನ ಇರಬೇಕು. ಕ್ಷೇತ್ರ ಶುದ್ಧವಾಗಿರಬೇಕು, ದ್ರವ್ಯ ಶುದ್ಧಿ ಇರಬೇಕು, ಕಾಲ ಶುದ್ಧ ಇರಬೇಕು, ಮತ್ತು ಭಾವ ಶುದ್ಧ ಇರಬೇಕು. ಶುದ್ಧವಾದ ಭಾವದಿಂದ ಮಾಡಬೇಕು. ಆಹಾರ ಮಾಡುವಾಗ ಮಾತನಾಡಬಾರದು, ಆಹಾರ ಕೊಡುವಾಗ ಮಾತನಾಡಬಾರದು, ಮಾಡುವಾಗಲೂ ಮಾತನಾಡಬಾರದು. ಜಾಸ್ತಿ ಅವಶ್ಯಕತೆಗಿಂತ ಜಾಸ್ತಿ ಮಾತನಾಡಬಾರದು. ಎಂಜಲುಗಳ ಹಾರುತ್ತದೆ ಮಾತಾಡೋದ್ರಿಂದ. ಸೂಕ್ಷ್ಮವಾಗಿ ಎಂಜಲುಗಳೇನಾಗ್ತದೆ, ಹಾರ್ತಾ ಇರ್ತದೆ, ಕಾಣೋಲ್ಲ ನಿಮಗೆ. ನಿಮ್ಮ ಬಟ್ಟೆ ಗಿಟ್ಟೆ ಹಿಡ್ಕೊಡ್ರಿ, ಕೈ ಹಿಡ್ಕೊಡ್ರಿ. ನೀವು ಮಾತಾಡುವಾಗ ನಿಮ್ಮ ಕೈಯೆಲ್ಲ ಹಸಿ ಆಗ್ತದೆ. ಎಂಜಲುಗಳೆಲ್ಲ ಒಂದೊಂದು ಹನಿಗಳು ಬೀಳ್ತಾ ಇರ್ತವೆ. ಕಡಿಮೆ ಮಾತಾಡಬೇಕು ಅಥವಾ ಸೈಡಿಗೆ ಮಾತಾಡಬೇಕು. ಆಹಾರ ಪದಾರ್ಥಗಳ ಮುಂದಿನ ಇಟ್ಕೊಂಡು ಆಹಾರ ಮಾಡುವ ಮಾತಾಡಬಾರ್ದು ಜಾಸ್ತಿ. ನೋಡಿ ಮಾಡಿ ಸೂಕ್ಷ್ಮವಾಗಿ ಏನ್ ಮಾಡಬೇಕು, ಇದು ವಿವೇಕಪೂರ್ವ ಮತ್ತು ಒಳ್ಳೆಯ ಭಾವದಿಂದ ಮಾಡಬೇಕು. ಆಹಾರ ಮಾಡುವಾಗ, ಆಹಾರ ಕೊಡುವಾಗ ಮಾಡುವವರು ಕೊಡುವವರು ಏನಾಗಿರ್ಬೇಕು, ತಾಯಿಯಾಗಿರ್ಬೇಕು. ಏನಾಗಿರ್ಬೇಕು ಅವರು? ತಾಯಿಯಾಗಿರ್ಬೇಕು. ಪತಿ ನೀವು ಊಟ ಹಾಕಿದ್ರು ತಾಯಿಯಾಗಿ ಊಟ ಹಾಕ್ಬೇಕು. ಭೋಜನ ಮಾತ್ರ ಹಸ್ತ ಅಂದ್ರೆ ತಾಯಿ ಕೈಯಿಂದ ಊಟವನ್ನು ಮಾಡಬೇಕು. ಯಾರ ಕೈಯಿಂದ ಊಟ ಮಾಡಬೇಕು? ನಿಮ್ಮ ತಂದೆಗೆ ಊಟ ಹಾಕೋದಿದ್ರು ನೀವು ತಾಯಿಯಾಗಿ ಊಟ ಮಾಡಬೇಕು, ಊಟ ಹಾಕ್ಬೇಕು. ಅಂದ್ರೆ ಊಟವನ್ನು ಕೊಡಬೇಕು. ಮುನಿಗಳಿಗೆ ಆಹಾರ ಕೊಡುವಾಗಲೂ ನೀವೇನಾಗಿ ಕೊಡಬೇಕು? ತಾಯಿಯಾಗಿ ಕೊಡಬೇಕು. ಏನಾಗಿ ಕೊಡ್ಬೇಕು ನೀವು? ಅಂದ್ರೆ ಉತ್ಕೃಷ್ಟವಾದಂತ ಭಾವನಾ. ತಾಯಿಯಾಗಿ ನೀವು ಆಹಾರ ಕೊಡೋದ್ರಿಂದ ಆಹಾರ ಪದಾರ್ಥವು ಅಮೃತವಾಗ್ತದೆ. ತಾಯಿ ಕೈಯಲ್ಲಿ ಏನಿರ್ತದೆ ಅದು ಅಮೃತವಾಗ್ತದೆ. ಹಾಗಾಗಿ ಒಳ್ಳೆಯ ಭಾವದಿಂದ ಮಾಡಬೇಕು. ನಮಗಾಗಿ ಮಾಡ್ಕೋಬೇಕು, ಪರಿವಾರಕ್ಕಾಗಿ ಮಾಡಬೇಕು. ಆದರೆ ಸತ್ಪಾತ್ರಗಳು ಮನೆಗೆ ಬಂದಾಗ ಏನು ಮಾಡಬೇಕು? ನವದಾ ಭಕ್ತಿಯನ್ನ ಮಾಡಿ ಆಹಾರವನ್ನ ಕೊಡಬೇಕು. ಎಲ್ಲರೂ ನಿಮ್ಮೂರಲ್ಲಿ ಮನಿ ಮಹಾರಾಜರು ಇದ್ದಾರೆ ಅಂದ್ರೆ ಎಲ್ಲರೂ ಸಹ ಏನು ಮಾಡಬೇಕು? ಶುದ್ಧವಾದ ಆಹಾರ ಮಾಡ್ಕೋಬೇಕು. ದ್ವಾರ ಪ್ರತೀಕ್ಷೆ ಮಾಡಬೇಕು. ಮಹಾರಾಜರೇ, ನಾವು ಬಂದು ಕಮಲ ನೀರು ಹಾಕಿದ್ರೆ ಮತ್ತು ನಾವು ಹೇಳಿದ್ರೆ ಮತ್ತವರು ಸಿಟ್ಟಾಗಿ ಬಿಡ್ತಾರೆ. ಇದೆಲ್ಲ ಎಲ್ಲೂ ಶಾಸ್ತ್ರದಾಗಿಲ್ಲ.
ನೀವು ಸ್ವತಂತ್ರ ಇದ್ರಿ, ದಾನ ಮಾಡೋಕೆ ನೀವು ಸ್ವತಂತ್ರ ಇದ್ರಿ ಬಂಧುಗಳು. ನಿಮಗೆ ಯಾರು ತಡೆಯುವ ಅಧಿಕಾರ ಇಲ್ಲ. ಅವ್ರ ಪುಣ್ಯದಲ್ಲಿ ಅವ್ರಿಗಿದ್ರೆ ಅವ್ರಿಗೆ ಪ್ರಾಪ್ತವಾಗ್ತದೆ, ನಿಮ್ ಪುಣ್ಯದಲ್ಲಿದ್ರೆ ನೀವು ಪ್ರಾಪ್ತವಾಗ್ತದೆ. ಆದ್ರೆ ಯಾರಿಗಾದ್ರೂ ನೀವು ನಾಳೆ ಆಹಾರ ಮಾಡ್ತಿದ್ರೆ ನೀ ಮಾಡಬೇಡ ಅಂತ ಹೇಳಿದ್ರಿ ಅಂದ್ರೆ ನಿಮಗೇನಾಗ್ತದೆ? ಪಾಪಕರ ಬಂಧ ಆಗ್ತದೆ, ಅಂತರಾಯಕರ ಬಂಧ ಆಗ್ತದೆ. ದಾನ ಮಾಡೋದ್ರಲ್ಲಿ ಅಂತರಾಯ ಮಾಡಿದ್ರಿ ನೀವು, ದಾನ ಅಂತರಾಯಕರ ಬಂಧ ಆಗ್ತದೆ. ಮುಂದೆ ನೀವು ದಾನ ಮಾಡೋದಕ್ಕೆ ಪಾತ್ರ ಸಿಕ್ಕಿದ್ರು ದಾನ ಕೊಡ್ಲಿಕ್ಕೆ ಆಗೋಲ್ಲ. ಯಾರಿಗೂ ಕೊಡಬೇಡ್ರಿ ಮಾಡಬೇಡ್ರಿ ಅಂತ ಹೇಳಬಾರ್ದು, ಯಾರಿಗೂ ಒತ್ತಾಯನೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಶಕ್ತಿ ಇದ್ರೆ ಅವ್ರು ಮಾಡ್ತಾರೆ. ನಿಮ್ಮಲ್ಲಿ ಏನಿರ್ತದೆ ಅದು ಮಾಡ್ಕೊಡ್ರಿ. ನಿಮ್ಗಾಗಿ ನೀವು ಊಟ ಮಾಡ್ತಿರಲ್ಲ, ನಿಮ್ಗೆ ಅನ್ನ ಗಂಜಿ ಏನೋ ಮಾಡಂಗಿಲ್ಲ, ದಿವಸ ಅನ್ನ ಅಂತೂ ಮಾಡ್ತಿರಲ್ಲ. ಅನ್ನ ಮಾಡ್ತೀರಿ, ಗಂಜಿ ಮಾಡ್ತೀರಿ, ಹಾಲು ಇರ್ತೈತಿ, ಮೊದ್ಲು ಏನಿರ್ತೈತಿ ನಿಮ್ಗೆ ಶಕ್ತಿ ಇದ್ದದನ್ನೇ ಏನ್ ಮಾಡಿ ಇಟ್ಕೊಂಡಿರುವಂಥದ್ದು. ಮುನಿಗಳ ಊರಾಗ ಇದಾರಂದ್ರೆ ಮುನಿಗಳಿಗೆ ಆಹಾರ ಕೊಡದೇನೆ ಊಟ ಮಾಡಬಾರ್ದು. ಹೌದು, ಆಹಾರ ಆದ್ಮೇಲೆ ಮುನಿಗಳದ ಆಹಾರ ಆಯ್ತು ಅಂತ ಗೊತ್ತಾದ್ಮೇಲೆ ಊಟವನ್ನು ಮಾಡ್ವಿ. ಬಂದ್ರು ನಿಮ್ಮ ಮನೆಗೆ ನಮಗೆಲ್ಲ ಹೇಳಿದಾರೆ, ದ್ವಾರ ಪ್ರತೀಕ್ಷೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾರ ಭಿಕ್ಷೆ ಇಲ್ಲ, ಯಾರ ಮನೆಗೆ ಇವತ್ತು ಇಲ್ಲಿ ಆಹಾರ ಆಗ್ತದೆ ಅಂತ ಹೇಳಿದವಲ್ಲ. ಊಟ ಮಾಡುವವರ ಹೆಸರು ಅಗಳ ಮೇಲೆ ಬರ್ಕೊಂಡಿರ್ತೈತಿ, ಪಡದಾನ ಆಗಿರ್ತೈತಿ, ಪೂಜಾ ಆಗಿರ್ತಾವ, ಎಲ್ಲಾ ತೋರ್ಸಿ ಕೈ ತೊಳೆದ. ಇನ್ನು ಕೈ ತೊಳೆದ ಭಕ್ತಿ ಮಾಡೋ ಟೈಮ್ನಲ್ಲಿ ಭಕ್ತಿ ಆಯ್ತು ಅಂತರಾಯನೇ ಮಾಡುವಂತಾರೆ. ಭಕ್ತಿ ಆದ್ಮೇಲೆ ಏನೋ ಚೌಕದಲ್ಲಿ ಏನಾದ್ರೂ ಅಂತರಾಯ ಮಾಡ್ಕೊಳ್ಳೋದಾದ್ರೆ ಭಕ್ತಿ ಆಗೋ ತನಕ ಹೋಗಾಕ ನಡೀತಿದ್ವಿ ಬೇರೆ ಚೌಕಕ್ಕೆ. ಸಿದ್ಧ ಭಕ್ತಿ ಮಾಡಿದ್ವಿ, ಏನಾದ್ರೂ ಅಲ್ಲಿ ತ್ರಸಜೀವಿಗಳು ಸತ್ತಿದಾವೆ, 2 ಇಂದ್ರಿ 3 ಇಂದ್ರಿ 4 ಇಂದ್ರಿ, ಪಂಚೇಂದ್ರಿ ಅಂತೂ ಹೇಳಕ್ ಬರಂಗಿಲ್ಲ. ಬಾಕಿ ಜೀವಿಗಳು ಪಂಚೇಂದ್ರಿ ನೋಡಿದ್ರಂತೂ ಮುನಿಗಳಿಗೆ ಅಂತರಾಯನೇ ಮಾಡ್ಕೊಂತಾರೆ. ಕಪ್ಪೆ, ಇಲಿ, ಹಾವು, ಬೇರೆ ಯಾವ್ದಾದ್ರು ಜೀವಿಗಳು ಸತ್ತಿರುವ ಜೀವಿಗಳನ್ನು ನೋಡಿದ್ರೆ ಅಥವಾ ಶವಯಾತ್ರೆ ಮಾಡ್ಕೊಂತ ಹೋಗ್ತಿರೋದು ನೋಡಿದ್ರೆ ಹಾದಿಯಲ್ಲಿ, ಅದನ್ನ ನೋಡಿದ್ರೆ ಅವರು ಏನ್ ಮಾಡ್ಕೊಂತಾರೆ? ಅಂತರಾಯ ಮಾಡ್ಕೊಂತಾರೆ. ಕಣ್ಣಿಗೆ ದೃಷ್ಟಿಗೆ ಬಿತ್ತಂದ್ರೆ ಅವ್ರ ಮಾಂಸ ದರ್ಶನ ಅಂದ್ರೆ ಮಾಂಸದ ದರ್ಶನವಾಗ್ತದೆ. ಆಹಾರಕ್ಕೆ ಹೊಂಟ ಮೇಲೆ ವಿಧಿ ಇಟ್ಕೊಂಡು ಹೊಂಟ ಮೇಲೆ ಅವರು ನೋಡಿದ್ರೆ, ಮೊದಲು ನೋಡಿದ್ರೆ ಪ್ರಶ್ನೆ ಇಲ್ಲ. ಹಾಗೆ ಅದಲ್ಲದೆ ತ್ರಸ ಜೀವಿಗಳು 2 ಇಂದ್ರಿ 3 ಇಂದ್ರಿ 4 ಇಂದ್ರಿ ಜೀವಗಳು ಏನಾದ್ರೂ ಚೌಕ ಅಂದ್ರೆ ಶುದ್ಧವಾದಂತ ಸ್ಥಾನ, ಆ ಚೌಕದಲ್ಲಿ ಏನಾದ್ರೂ ಇರುವೆಗಳು ಸತ್ತಿದಾವೆ ಅಥವಾ ಯಾವ್ದಾದ್ರು ಜೀವ ಸತ್ತಿದೆ ಅಂದ್ರೆ ಆ ಚೌಕದಲ್ಲಿ ಆಹಾರ ಮಾಡಂಗಿಲ್ಲ, ಬೇರೆ ಕಡೆಗೆ ಹೋಗ್ತಾರ. ಬೇರೆ ಚೌಕ ಮತ್ತೆ ನೋಡ್ತಾರೆ, ಇಲ್ಲಿ ಚೌಕ ಇದೆ, ಪೆಟ್ರೋಲ್ ಬಂಕ್ ಎಲ್ಲಿದೆ ನೋಡ್ತಾ ಹೋಗ್ತಾವ. ಸಿಕ್ಕಿದ್ರೆ ಆಯ್ತು, ಅದನ್ನ ಪೆಟ್ರೋಲ್ ಬಂಕ್ ಬಂದ್ ಮಾಡಿಸಿರಿ ಅಂದ್ರೆ ನೀವು ನಮ್ಮಲ್ಲಿ ಆಹಾರ ಆಗ್ಬೇಕು ಮತ್ತೆ ನೀವು ಇವತ್ತು ಚೌಕ ಮಾಡಬೇಡ್ರಿ ಅಂದ್ರೆ. ಹಾಗೇನೆ ನೋಡ್ರಿ, ಒಬ್ಬ ರಾಜ ಇದ್ದ. ರಾಜ ಊರಿಗೆ ರಾಜ ಇದ್ದಾಗ ಅಲ್ಲೊಬ್ರು ಮುನಿ ಮಹಾರಾಜರು ಇದ್ರು, ಮಾಸ ಉಪವಾಸಿಗಳು. 1 ಮಾಸ ಉಪವಾಸ ಮಾಡಿ ಆಹಾರಕ್ಕೆ ಬರ್ತಿದ್ರು. ಆಗ ಅವರು ಆಹಾರಕ್ಕೆ ಬರುವಾಗ ರಾಜ್ಯದಲ್ಲೆಲ್ಲ ಡಂಗೂರ ಹೊಡಿಸ್ತಾನೆ, ಎಲ್ಲರಿಗೂ ಹೇಳ್ತಾನಂತ, ಯಾರು ಚೌಕ ಹಚ್ಚಬಾರ್ದು, ಪಡದಾನ ಮಾಡಬಾರ್ದು, ಮುನಿಗಳ ಆಹಾರ ನನ್ನ ಮನೇಲಿ ಆಗ್ಬೇಕು, ನಾ ಕೊಡ್ಬೇಕು ಆಹಾರ, ನೀವೆಲ್ಲ ಪಡದಾನ ಮಾಡಿ ನಮ್ಮ ಮನೆಗೆ ಬರಂಗೇ ಇಲ್ಲ. ಹಾಗೇನೆ ಆ ರಾಜ ಆಜ್ಞೆ ಮಾಡಿದ ಪ್ರಜೆಗಳು ಪಾಲನೆ ಮಾಡ್ಬೇಕಲ್ಲ. ಎಲ್ಲರೂ ಪಾಲನೆ ಮಾಡಿದ್ರು, ಯಾರು ಪಡದಾನ ಮಾಡಿಲ್ಲ ಮುನಿಗಳಿಗೆ. ಮುನಿ ಮಹಾರಾಜರು ಬಂದ್ರು, 1 ಮಾಸ ಉಪವಾಸ ಮಾಡಿಕೊಂಡು ಬಂದ್ರು, ಊರೆಲ್ಲ ತಿರುಗಾಡ್ತಾರೆ. ಆದ್ರೆ ಆ ದಿವಸ ಏನಾಗಿತ್ತು ಅಂತ ಹೇಳಿದ್ರೆ, ರಾಜ ಆ ದಿವಸ ವ್ಯಸ್ತಿದ್ದ. ಏನು ವ್ಯಸ್ತಿದ್ದ ಅಂತ ಹೇಳಿದ್ರೆ, ಆ ದಿವಸದಲ್ಲಿ ಒಂದು ಆನೆಗೆ ಮದವೇರಿತು. ಮದವೇರಿದ್ರಿಂದ ಆನೆ ಅದನ್ನ ಹತೋಟಿ ತಪ್ಪು ಹೋಯಿತು. ಅದನ್ನ ನಿಯಂತ್ರಣ ಮಾಡುವುದರಲ್ಲಿ ಮಂತ್ರಿಗಳು ಮತ್ತು ರಾಜ ಎಲ್ಲರೂ ಸಹ ವ್ಯಸ್ತಿದ್ರಲ್ಲ. ಮುನಿ ಮಹಾರಾಜ ಬರ್ತಾರೆ, ಎಲ್ಲ ಮನೆ ತಿರುಗಾಡ್ತಾರೆ, ರಾಜ ಪಡದಾನ ಮಾಡಂಗಿಲ್ಲ. ಆನೆಯ ಹತೋಟಿ ಮಾಡೋದ್ರಲ್ಲಿ ಆತ ಕಳೆದ ಬಿಡ್ತಾನೆ. ಮುನಿ ಮಹಾರಾಜರು ವಾಪಸ್ ಹೋಗ್ತಾರೆ. ಹೋಗಿ 1 ಮಾಸ ಉಪವಾಸ ಮಾಡ್ಕೊಂಡು ಬರ್ತಾರೆ. ಉಪವಾಸ ಮಾಡ್ಕೊಂಡು ಬಂದ್ರು,
ಒಂದು ಮಾಸ ಅಂದ್ರೆ ಎಷ್ಟು ದಿನ ರೀ? ಎಷ್ಟು ದಿವಸ? ಒಂದು ತಿಂಗಳು. ಒಂದು ತಿಂಗಳಲ್ಲ? ಹಾಗೇನೆ ಉಪವಾಸ ಮಾಡಿ ಮತ್ತೊಂದು ಮಾಸ ಉಪವಾಸ ಮಾಡಿ ಬಂದರು. ಅವಾಗೂ ರಾಜ ಡಂಗೂರ ಹೊರಡಿಸ್ತಾನೆ, ಯಾರೂ ಪಡದಾನ ಮಾಡಬಾರದು, ಮುನಿ ಮಹಾರಾಜರ ಆಹಾರ ನಮ್ಮಲ್ಲಾಗಬೇಕು. ಪ್ರಜೆಗಳೆಲ್ಲ ಹೆದರಿ ಪಡದಾನ ಮಾಡಲಿಲ್ಲ. ಆ ದಿವಸ ರಾಜನ ಅರಮನೆಗೆ ಬೆಂಕಿ ಬಿದ್ದಿರ್ತದೆ. ಬೆಂಕಿ ಆರಿಸದಲ್ಲಿ ಆತ ವ್ಯಸ್ತ ಆಗಿರ್ತಾನೆ. ಪುರ ಪಡದಾನ ಮಾಡ ಮಾತು ಬಿಡ್ತಾನ. ಮುನಿ ಮಹಾರಾಜರು ಊರೆಲ್ಲ ತಿರುಗಿ ವಾಪಸ್ ಹೋಗ್ತಾರೆ. ವಾಪಸ್ ಹೋಗಿ ನೋಡ್ರಿ ಮತ್ತೆ ಒಂದ್ ತಿಂಗಳ ಉಪವಾಸ ಮಾಡಿ ಮಾಸ ಉಪವಾಸ ಮಾಡಿ ಮತ್ತೆ ಬಂದರು. ಅವಾಗಲೂ ಮತ್ತೆ ನಂಗರ ಹೊಡಿಸ್ತಾನೆ ಆತ. ಎಲ್ಲರಿಗೂ ಹೇಳ್ತಾನೆ ಯಾರು ಪಡದಾನ ಮಾಡಬಾರ್ದು. ರಾಜ ಅವಾಗ ಒಬ್ಬ ಶತ್ರು ರಾಜ ಇದ್ದ, ಅವ್ರ ಮೇಲೆ ಅದೇ ದಿವಸ ಆತ ದಂಡೆಂತ ಬಂದಿರ್ತಾನೆ. ರಾಜ್ಯದಲ್ಲೆಲ್ಲ ಬಹಳವಾಗಿ ಗಲಿಬಿಲಿ ಇರ್ತದೆ. ರಾಜ ಮತ್ತು ಮಂತ್ರಿಗಳು, ಸೇನಾ ಎಲ್ಲವೂ ಸಹ ಆ ಕಡೆ ಈ ಕಡೆ ಆನೆ ಕುದುರೆ ಎಲ್ಲಗಳು ಸಿದ್ಧತೆಗಳನ್ನು, ಯುದ್ಧದ ಸಿದ್ಧತೆಯಲ್ಲಿ ಆತ ಏನಾಗಿರ್ತಾನೆ? ಬೀಜಿ ಇರ್ತಾನಂತೆ, ವ್ಯಸ್ತ ಇರ್ತಾನಂತ. ಏನಾಗಿರ್ತಾನೆ ಹೇಳ್ರಿ? ಸುಮಾರು ಜನ ಬೀಜಿ ಇದ್ದಾರೆ, ಬರ್ಲಿಲ್ಲ ಈಗಲ್ಲ. ಎಲ್ಲರೂ ಹೇಳಿ ಬಂದಾರಂತೆ, ಇನ್ನೂ ಟೈಮ್ ಆಗ್ಲಿಲ್ಲ ಪುಣ್ಯಾತ್ಮರಿಗೆ. 7:30 ಆಯ್ತು ಬಂತು. ಕೆಲವರು ಯಾರು ಬರ್ಲಿಲ್ಲ. ದೊಡ್ಡಪ್ಪಣ್ಣ ಬಂದ್ರೆ ನೋಡೋಣ, ದೊಡ್ಡಪ್ಪಣ್ಣ ಹತ್ರಿಗೆ ಎಷ್ಟು ಜನ ಬರ್ತಾರೆ ನೋಡಿ. ಹಾಗೆ ವ್ಯಸ್ತ ಇದ್ರು. 3 ಸಲ ಮುನಿ ಮಹಾರಾಜರು ಬಂದ್ರು. ರಾಜ ಏನಾಗಿದ್ದ? ವ್ಯಸ್ತ ಇದ್ದ. ಮುನಿಗಳಿಗೆ ಆಹಾರ ಆಗ್ಲಿಲ್ಲ. 3 ತಿಂಗಳು ಉಪವಾಸ. ವಾಪಸ್ ಹೋಗ್ತಾ ಇರ್ತಾರೆ ಕಾಡಿನ ಕಡೆಗೆ. 3 ತಿಂಗಳು ಉಪವಾಸ ಆದ್ರೆ ಹೆಂಗ ಆಗ್ಬೇಕ್ರಿ? ಒಂದಿನ ಉಪವಾಸ ಆದ್ರೆ ಹೆಂಗ ಆಗ್ತೈತಿ ಹೇಳ್ರಿ? ಒಂದಿನ 2 ದಿನ ಅಂದ್ರೆ ಕಣ್ಣು ಮೇಲೆ ಕೆಳಗೆ ಎಲ್ಲ ತಿರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ, ಹೌದಲ್ಲ? ತಲೆ ಚಕ್ಕರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಇನ್ನೇ 3 ತಿಂಗಳ ಉಪವಾಸ ಅಂದ್ರೆ ಹೆಂಗ ಆಗ್ಬೇಕು ಅವ್ರಿಗೆ? ಮುನಿಗಳು ಶರೀರ ಇರಲ್ಲ, ಅವ್ರು ಎಲ್ಲ ಬಹಳ ದುರ್ಲಭ ಆಗಿದ್ದು ಶರೀರ. ಹಾಗೇನೆ ಮುನಿ ಮಹಾರಾಜರು ಅವರು ಏನ್ ಮಾಡಿದ್ರು? ನನ್ನ ಲಾಭಾಂತರಾಯ ಕರ್ಮದ ಉದಯ ಇದೆ, ಕರ್ಮದ ಮೇಲೆ ವಿಶ್ವಾಸವನ್ನು ಮಾಡ್ತಾರ. ಯಾರ ಮೇಲೆ ವಿಶ್ವಾಸ ಮಾಡಂಗಿಲ್ಲ. ನನ್ನ ಲಾಭಾಂತರಾಯ ಕರ್ಮ ಉದಯ ಇದೆ, ಹಾಗ ಲಾಭ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಸಮತಾಭಾವ ಧಾರಣೆ ಮಾಡ್ಕೊಂತ ಮತ್ ಪುನಃ ಅವರು ಗಾಡಿನ ಕಡೆ ಜಂಗಲ್ನಲ್ಲಿ ಇರ್ತಿದ್ರು. ಚತುರ್ಥ ಕಾಲದ ಕಥೆ ಇದು. ಕಾಡಿಗೆ ಹೋಗ್ತಾ ಇದ್ರು. ವಾಪಸ್ ಹೋಗ್ತಾ ಇದ್ದಾಗ ಹಾದಿಯಲ್ಲಿ ಕುತ್ಕೊಂಡಿರ್ತಾರಲ್ಲ ಆ ಕಡೆ ಈ ಕಡೆ ಅವರೆಲ್ಲ, ಹಾಗೇನೆ ಮಾತಾಡ್ತಿದ್ರು, ಚರ್ಚೆ ಮಾಡ್ತಾ ಇರೋರು. ಸುಮ್ಮನೆ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ. ರಾಜ ಎಷ್ಟು ದುಷ್ಟ ಇದ್ದಾನೆ, ಸ್ವತಃ ತಾನು ಆಹಾರ ಕೊಡಂಗಿಲ್ಲ, ಯಾರಿಗೂ ಆಹಾರ ಕೊಡಕ್ಕೂ ಬಿಡಂಗಿಲ್ಲ. ರಾಜನ ಮಾತನ್ನು ಉಲ್ಲಂಘನೆ ಮಾಡಿ ಆಹಾರ ಕೊಟ್ರೆ ರಾಜ ಶಿಕ್ಷೆಗೆ ಒಳಪಡಿಸ್ತಾನೆ. ಭಯದಿಂದ ಯಾರು ಪಡದಾನ ಮಾಡಲಿಲ್ಲ. ಅದರ ಮುನಿಗಳು ನೋಡಿದ್ರೆ ಉಪವಾಸದಿಂದ ಶರೀರ ಪೂರ ಕ್ಷೀಣ ಆಗಿ ಹೋಗಿದೆ, ನಡಿಲಿಕ್ಕೂ ಸಹ ದುರ್ಲಭ ಆಗ್ತಾ ಇದೆ. ರಾಜ ಯಾಕೆ ಇಷ್ಟು ಕ್ರೂರಿ ಆಗ್ತಾ ಇದ್ದಾನೆ ಅಂತೇಳಿ ಅವರೆಲ್ಲ ಪ್ರಜೆಗಳು ಮಾತಾಡ್ಕೊಂತಿರ್ತಾರೆ. ಅವ್ರು ಮಾತಾಡುವಂಥದ್ದು ಮುನಿಗಳು ವಾಪಸ್ ಹೋಗೋ ಕಿವಿ ಹಿಡಿದು. ಅವಾಗ ಅಲ್ಲಿ ತನಕ ಅವರು ಕರ್ಮದ ಮೇಲೆ ವಿಶ್ವಾಸ ಮಾಡಿದ್ರು. ಯಾವಾಗ ಪ್ರಜೆಗಳ ಮಾತು ಅದಕ್ಕೆ ಕೇಳಿಸ್ಬರ್ತದೆ ಮುನಿಗಳಿಗೆ, ಆಗ ಅವರು ವಿಚಾರ ಮಾಡ್ತಾರೆ, ರಾಜನ್ ನಾ ಏನು ಮಾಡಿದ ಅಪರಾಧ? ರಾಜ ಎಷ್ಟು ನನ್ನನ್ನು ಯಾಕೆ ಎಷ್ಟು ದ್ವೇಷ ಮಾಡ್ತಿದ್ದಾನ ರಾಜ? ನಾನೇನ್ ಮಾಡಿದ ಆತನಿಗೆ? ಹೀಗೆ ಅವರು ವಿಚಾರ ಮಾಡ್ತಾ 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 ರಾಜನ ಮೇಲೆ ಅವರಿಗೆ ಏನಾಗ್ತದೆ? ಸಿಟ್ಟು ಬರ್ತದೆ, ಕ್ರೋಧ ಬರ್ತದೆ. ಕ್ಷಮಾಶೀಲರು ಇರ್ತಾರೆ, ಬಹಳ ಸಂಯಮಿಗಳಿರ್ತಾರೆ. ಆದ್ರೂ ಸಂಯಮಕ್ಕೆ ಒಂದು ಸೀಮಾ ಇರ್ತದೆ. ಸೀಮಾ ಪಾರ ಆಯ್ತಂದ್ರೆ ಏನಾಗ್ತದೆ? ಅದೇ ರೀತಿ ಮುನಿಗಳಿಗೂ ಸಹ ಸೀಮಾ ಏನಾಗ್ತದೆ? ಉಲ್ಲಂಘನ ಆಗ್ತದೆ. ಇದರಿಂದ ಅವರು ಕ್ರೋಧಿತರಾಗ್ತಾರೆ. ನನಗೆ ಇಷ್ಟೆಲ್ಲ ನೀ ತ್ರಾಸ ಕೊಡ್ತಾ ಇದ್ದ ತಪಸ್ಸಿನ ಫಲ ಇದ್ರೆ
ಮುಂದಿನ ಜನ್ಮದಲ್ಲಿ ನಾನು ನಿನಗೆ ಇದರ ಫಲವನ್ನು ತೋರಿಸ್ತೀನಿ ಅಂತೇಳಿ ನಿಧಾನ ಕಟ್ಟಿಕೊಂಡು ಅವ್ರೇನಾಗ್ತಾರೆ, ಹೋಗ್ತಾ ಇದ್ದಾಗೆ ಅಲ್ಲೇ ಅವರು ತಲೆ ತುತ್ತಿ ಬೀಳ್ತಾರೆ ಕೆಳಗೆ ಮತ್ತು ಸಮಾಧಿ ಆಗ್ತದೆ. ಆವಾಗ ನಿಧಾನ ಬಂಧ ಮಾಡಿಕೊಂಡು ಆ ರಾಜನಿಗೆ ಮಗ ಆಗ್ಬಿಡ್ತಾರ. ಅಂದ್ರೆ ಅವರೇ ಕಂಸ, ಮುನಿಯಾಗಿದ್ದಿರಲಿಲ್ಲ, ಕಂಸನಾಗಿ ಹುಡ್ತಾರೆ. ನಂತರ ಅವರನ್ನ ಏನ್ ಮಾಡ್ತಾರ, ಹಿಡಿದು ಅವರನ್ನ ತಂದೆಯನ್ನ, ಉಗ್ರಸೇನ ರಾಜ ಇರ್ತಾನೆ, ಉಗ್ರಸೇನ ರಾಜನ ಹಿಡಿದು ಸೆರೆಗೆ ಹಾಕ್ತಾವ. ಮಗ ಹುಟ್ಟತಾ ಇದ್ದಾಗಲೇ ಮುಷ್ಟಿ ಕಟ್ಕೊಂಡೇ ಹುಟ್ಟಿರ್ತಾನೆ, ಕೆಂಪಗಾಗಿ ಕರಿ ಕರಿ ಕಣ್ಣು ಬಿಡುತ್ತಾ ಹುಟ್ಟಿದ ತಕ್ಷಣ ತಂದೆ ನೋಡಿದ ತಕ್ಷಣ ಕ್ರೋಧಿ ಆಗ್ತಾನ ಆತ. ನಿಮಿತ್ತ ಜ್ಞಾನಿಗಳು ಹೇಳ್ತಾರೆ, ಪೂರ್ವ ಜನ್ಮದ ದ್ವೇಷಿ ಇದ್ದಾನೆ ಈತ, ಅಶುಭ ಇದೆ, ಹುಟ್ಟಿದಂತ ಗಳಿಗೆ ಒಳ್ಳೇದಿಲ್ಲ ಮತ್ತು ಈತನು ಯೋಗ್ಯನಿಲ್ಲ ಅಂತೇಳಿ ತಂದೆ ಭಯಭೀತನಾಗಿ ಆತನನ್ನ ಪೆಟ್ಟಿಗೆಯಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟು ಬಿಡ್ತಾನ. ಅದು ಒಬ್ಬರ ಕೈಗೆ ಸಿಗ್ತದ. ಒಬ್ಬ ಮೀನುಗಾರ ಅದನ್ನ ತಂದು ಪಾಲನೆ ಪೋಷಣೆ ಮಾಡ್ತಾನೆ. ನಂತರ ಆತ ದೊಡ್ಡವನಾಗ್ತಾನೆ. ದೊಡ್ಡವನಾದ ಮೇಲೆ ಜರಾಸಂಧನ ಆಶ್ರಯ ಪಡ್ಕೊಂಡು ಆತನ ಸಹಾಯದೊಂದಿಗೆ ಏನ್ ಮಾಡ್ತಾನ, ಆತ ಬರ್ತಾನೆ ಮತ್ತು ಉಗ್ರಸೇನನ್ನ ಸೆರೆ ಹಿಡಿತಾನ. ಸೆರೆ ಹಿಡಿದು ಕಾರಾಗೃಹದಲ್ಲಿ ಇಡ್ತಾನ ಆತ. ಹಾಗಾಗಿ ಪೂರ್ವದಲ್ಲಿ ಮಾಡಿರುವಂತ ನಿಧಾನ ಬಂಧದಿಂದ ದ್ವೇಷವನ್ನ ಸಾಧಿಸಬಾರದು. ಅದರಲ್ಲೂ ಸಹ ಮುನಿ ಮಹಾರಾಜರು ಇದಾರೆ ಅಂದ್ರೆ, ಮುನಿ ಮಹಾರಾಜರಿಗೆ ಯಾರಿಗಾದ್ರೂ ದಾನ ಕೊಡ್ತಾ ಇದ್ದಾರೆ ಅಂದ್ರೆ ಅಂತರಾಯಿಗಳನ್ನ ಯಾರು ಅಡ್ಡಿ ಮಾಡಬಾರ್ದು. ಕೊಡುವವರು ನಮಗಾಗದೇ ಇದ್ರಿಲ್ಲಲ್ಲ, ಕೊಡುವರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ, ಆದ್ರೆ ಯಾರಿಗೆ ಕೊಡಬೇಡ್ರಿ ಅಂತ ಹೇಳಬಾರ್ದು. ಮುನಿ ಮಹಾರಾಜರು ಇದ್ರೆ ಏನ್ ಮಾಡಬೇಕು, ಶುದ್ಧವಾಗಿ ಎಲ್ಲರೂ ಸಹ ಏನ್ ಮಾಡಬೇಕು, ಆಹಾರವನ್ನ ತಮಗಾಗಿ ಮಾಡ್ಕೋಬೇಕು, ಬಂದ್ರೆ ಕೊಡ್ಬೇಕು. ಇವತ್ತೆಲ್ಲ ಹೋಗ್ತಾರಂತ ಮಹಾರಾಜನ ನೋಡ್ತಿದ್ದೇನ, ನೀವು ನಮ್ಮಲ್ಲೇ ಆಹಾರ ಆಗಬೇಕು ಅಂತ ಇಟ್ಕೊಂಡಿದ್ರಿ. ಆದ್ರೆ ಮಹಾರಾಜರ ಆಹಾರ ಇನ್ನೊಂದು ಕಡೆಗೆ ಇಲ್ಲ ಹಂಗ ಆಗ್ತೈತೇನ? ಆಗಂಗಿಲ್ಲ. ಹಾಗಾಗಿ ನೀವೆಲ್ಲ ಏನಾಗಬೇಕು, ಜಾಗೃತರಾಗಬೇಕು, ಎಲ್ಲ ತಿಳ್ಕೋಬೇಕು. ಅಂದ್ರೆ ಏನಿರ್ಬೇಕು, ನಿಮಗೆ ಧರ್ಮದ ಸಂಸ್ಕಾರ ಆಗ್ಬೇಕು ಅಂತ ಹೇಳಿದ್ರೆ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಬೇಕು. ಗುರು ಇಲ್ಲೇ ಜೀವನದ ಶುರು ಆಗೋಲ್ಲ, ಗುರು ಇಲ್ಲೇ ಜೀವನದ ಕಲ್ಯಾಣ ಆಗೋಲ್ಲ. ಗುರು ಬೇಕೇ ಬೇಕು ಜೀವನದಲ್ಲಿ. ಗುರುಗಳು ಬೇಕು ಅಂದ್ರೆ ಗುರುಗಳು ಯಾರ ಮನೇಲಿ ಇರಂಗಿಲ್ಲ. ಗುರುಗಳು ಇರ್ಲಿಕ್ಕೆ ಏನಾದ್ರೂ ಇಷ್ಟೆಲ್ಲ ನೀವು ಜನ ಇದ್ದೀರಿ, ಇಷ್ಟೆಲ್ಲ ಕಟ್ಕೊಂತೀರಿ, ದೊಡ್ಡ ದೊಡ್ಡ ಮನೆ ಕಟ್ಕೊಂತೀರಿ, ಎಲ್ಲಾ ಮಾಡ್ತೀರಿ. ಚಿಕ್ಕದಾಗಿ ಒಂದು ಬಚ್ಚಲ ಮನೆ ಕಟ್ಟಿಡಕ್ಕಾಗಂಗಿಲ್ಲ. ನೀವು ಚಿಕ್ಕದಾಗಿ ಒಂದು 6 ಅಡಿ ಸಾಕು ಅಷ್ಟೇ. 6 ಅಡಿ 3 ಅಡಿನೂ ಸಾಕಾಗ್ತದೆ. 6 ಅಡಿ ಮಂಚ ಅಡಿ ಸಾಕಾಗ್ತದೆ. 6 ಅಡಿ 3 ಅಡಿ ಇದ್ರೆ ಸಾಕು, ಇದಕ್ಕೂ ಅಗಲೂ ಬೇಡ. ಅಷ್ಟು ಸಣ್ಣದೇನಾದ್ರು ಒಂದು ಮಾಡಿಡಕ್ಕಾಗಂಗಿಲ್ಲ. ಎಲ್ಲರೂ ಸೇರ್ಕೊಂಡು, ಇಷ್ಟೆಲ್ಲ ಜನ ಸೇರ್ಕೊಂಡು ನೋಡ್ರಿ, ಯಾರು ಮುಂದೆ ಬರುವಂತ ಮುನಿ ಮಹಾರಾಜರು ಯಾರೋ ಬಂದ್ರು ನಿಂತರು ಅಂದ್ರೆ ನಿಮ್ಗೆಲ್ಲ ಸಂಸ್ಕಾರಗಳಾಗ್ತದೆ. ಅದಕ್ಕಾಗಿ ಮಾಡ್ರಿ ಅಂತ ಹೇಳಿದ್ವಿ. ಮಾಡಿದ್ರೆ ಸರಿ, ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ದು ಓದನೆ ಮಾಡ್ಕೊಂತ ಹೋಗೋದಷ್ಟು ಕೆಲಸ. ಮಾರ್ಗದರ್ಶನ ಬೇಕು. ಹಾಗೆ ಅದಕ್ಕೆ ಏನಾದ್ರು ಅಂದ್ರೆ ಮಾರ್ಗದರ್ಶನ, ಧರ್ಮ ಕಾರ್ಯಗಳಿಗೆ, ಧರ್ಮ ಮಾಡೋರಿಗೆ, ಧರ್ಮಾತ್ಮರಿಗೆ ಮಾರ್ಗದರ್ಶನ, ಆಶೀರ್ವಾದ ಸದಾಕಾಲ ಐತಿ. ಆಚಾರ್ಯ ಭಗವಂತರ ಆಶೀರ್ವಾದ ಇದು. ಧರ್ಮ ನಮಗೆ ಹೇಳಿದಾರಲ್ಲ, ಮಾರ್ಗದರ್ಶನ ಕೊಡ್ರಿ ಅಂತ. ಹಾಗೆ ನಿಮಗೆ ಬೇಡ ಅಂದ್ರೆ ನಮ್ನ ಬಂದ್ ಹಾದಿ ಸೋಂಕಿಲ್ಲ, ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೇವೆ. ನಮ್ದೇನು ಲೋಕ್ಷಾಣಿ ಏನೂ ಇಲ್ಲ, ಇದರಿಂದ ಏನೋ ಸಹ ಲೋಕ್ಷಾಣಿ ಇಲ್ಲ. ವಿಚಾರ ಮಾಡ್ರಿ, ಏನು ಮಾಡಬೇಕು ಅನ್ನೋದನ್ನ ಎಲ್ಲವನ್ನು ತಿಳ್ಕೋಬೇಕು. ಪ್ರತಿಯೊಂದು ಸಹ ಚೌಕ ಅಂದ್ರೆ ಮತ್ತೇನು, ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಶುದ್ಧವಾದಂಥದ್ದು. ಮತ್ತು ನವದಾ ಭಕ್ತಿಯನ್ನ 7 ಗುಣಗಳನ್ನ ಇರಬೇಕು ದಾನ ಮಾಡುವಂತವ್ರಿಗೆ. ಉತ್ತಮ ಪಾತ್ರಕ್ಕೆ ದಾನ ಮಾಡುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಾರ್ಥಕತೆ ಆಗ್ತದೆ. ಮತ್ತು ಮಧ್ಯಮ ಪಾತ್ರ ದಾನ ಮಾಡುವುದರಿಂದ ಮಧ್ಯಮವಾದಂತ ಭೂಮಿ ಪ್ರಾಪ್ತವಾಗ್ತದೆ.
ಎಲ್ಲವನ್ನು ಕೊಡುವಾಗ ದಾನ ಮಾಡುವಾಗಲೂ ಸಹ ಏನ್ ಮಾಡಬೇಕು, ನೀವೆಲ್ಲ ಅಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ಮಹಾರಾಜರು ಅಲ್ಲೇ ಇರ್ತೀವಿ, ಎಲ್ಲೋಗ್ತೀವಿ ಚೌಕ ಬಿಟ್ಟು ನಾವು. ನೀವು ಇಲ್ಲೇ ಇರ್ತೀರಿ, ನಿಮ್ ಮನಸ್ಸೆಲ್ಲ ಹೋಗಿದ್ದಿತ್ತು. ಚೌಕದಾಗೆ ಇರ್ತೀರಿ, ನೀವು ಆಹಾರ ಕೊಡಕಂತ ಮುಂದೆ ನಿಂತ್ಕೊಂಡಿರ್ತೀರಿ, ಕೈಯಲ್ಲಿ ಕಟೋರಿ ಹಿಡ್ಕೊಂಡ ಪಾತ್ರೆಗಳನ್ನ ಪದಾರ್ಥಗಳನ್ನ ಹಿಡ್ಕೊಂಡು ನಿಂತ್ಕೊಂಡಿರ್ತೀರಿ. ಆದ್ರೆ ಹೋಗೋದು ಮಾತ್ರ ಎಲ್ಲೋ ಹೋಗಿರ್ತೀರಿ, ಪಕ್ಕದಲ್ಲಿ ಎಬ್ಬಿಸ್ಬೇಕು ನಿಮಗೆ, ಕೊಡ್ರಿ ಅದ್ ಹಾಕ್ರಿ ಇದ್ ಹಾಕ್ರಿ ನೋಡಿ. ಹಾಗಿಲ್ಲ, ಏನ್ ಮಾಡ್ಬೇಕು, ಶೋಧನ ಮಾಡ್ಬೇಕು. ಮೊದಲು ಶೋಧನ ಮಾಡಿ ಇಟ್ಕೋಬೇಕು, ಮತ್ತು ಏನ್ ಮಾಡ್ಬೇಕು, ಶೋಧನ ಮಾಡ್ಬೇಕೆಲ್ಲ, ವಿವೇಕ ಇರ್ಬೇಕೆಲ್ಲ. ಹಂಗೆ ನೋಡ್ಬೇಕು. ನೋಡ್ರಿ, ಇಷ್ಟು ದೊಡ್ಡ ಪಾತ್ರದಲ್ಲ ಏನು ಅವಶ್ಯಕತೆ ಏನಿಲ್ಲ. ಸಣ್ಣ ಸ್ವಲ್ಪ ಖಾಲಿ ಆದ ಮತ್ತೆ ತಗೊಳ್ಬೇಕು, ಮುಚ್ಚಿಡ್ಬೇಕು. ನೊಣಗಳು ಕೂದಬಾರ್ದು. ಆಹಾರ ಪದಾರ್ಥಗಳ ಮೇಲೆ ನೊಣ ಕೂತ್ರೆ ಆಹಾರ ತಗೊಳ್ಳೋ ಬರಂಗಿಲ್ಲ. ಆಹಾರಗಳ ಕೂದಬಾರ್ದು, ಮುಚ್ಚಿಡ್ಬೇಕು. ನೀವೆಲ್ಲ ಓಪನ್ ಇಟ್ರೆ, ಜಾಸ್ತಿ ಇಟ್ರೆ, ಇಷ್ಟು ದೊಡ್ಡ ಪಾತ್ರದಲ್ಲಿ ಇಟ್ಕೊಂಡ್ರೆ ಹೆಂಗ್ ನೊಣ ಬಂದು ಕುತ್ಕೊಂತ ಇರ್ತಾವದ್ರಲ್ಲಿ. ನೊಣನು ಅಷ್ಟೇ, ಮುನಿ ಮಹಾರಾಜರ ಕೈ ಮೇಲೆ ಕೂತ್ರೂ ಸಹ ಒಳಗಡೆ ಅಂಜಲಿ ಒಳಗಡೆ ಬಂದು ಕುತ್ಕೊಂತು ಅಂದ್ರೆ ಅಂತರಾಯ ಮಾಡ್ಕೊಂತಾರ. ಅದಕ್ಕಾಗಿ ಮಹಾರಾಜ ನೊಣ ಬಂದಾಗ ಹಾರಿಸ್ತಾ ಇರ್ತಾರೆ. ನೀವು ಒಬ್ರು ಯಾರು ಒಂದು ಸೈಡ್ ಮಾಡ್ಬೇಕು, ನೊಣಗಳನ್ನ ನೋಡ್ಬೇಕು. ಮಹಾರಾಜ ನೊಣ ಹಾಕ್ಲಿಕ್ಕೆ ಮೇನ್ ಮಾಡಿದ್ರು, ನೀವು 1 ಗಂಟೆ ತನಕ ಕೊಡ್ತಾ ಇದ್ರೆ ಒಬ್ರು ಹಿಂಗ ಊರ್ಗ್ ಹಾಕ್ತಾ ಇದ್ರೆ 4 ನೊಣ ಬಂದು ಕುತ್ಕೊಂತಾವ್ರಿ. ಕೆಲವ್ರ ಮನೇಲಿ ನೊಣ ಜಾಸ್ತಿ ಇರ್ತದೆ. ಇದೆಲ್ಲ ವಿವೇಕ್ ಅಂತ ಹೇಳ್ತಾರೆ. ಅಂದ್ರೆ ವಿವೇಕ ಇರ್ಬೇಕು. ಎಲ್ಲ ಮಹಾರಾಜರಿಗೆ ಆಹಾರ ಕೊಡುವಂದ್ರೆ ಚಿಕ್ಕ ಮಕ್ಕಳಿಗೆ ನೀವು ಯಾವ ರೀತಿ ಊಟ ಮಾಡಿಸ್ತಿರಲ್ಲ ಹಾಗೆ ಅಷ್ಟು ವಿವೇಕ ಇಟ್ಕೊಂಡಿರ್ಬೇಕು, ಭಯ ಪಡಬಾರ್ದು. ನೊಣಗಳೆಲ್ಲ ಬಂದಿರ್ತಾವ, ನೀವು ಹಗೂರ್ ಹೀ ಮಾಡೋದೊಂದು ಚೂರ್ ಚೂರ್ ಹಾಕ್ತಿರೋ ತನಕ 4 ನೊಣ ಬಂದ್ ಮಧ್ಯೆ ಕೂತಂದ್ರೆ ಅಂತರೇ ಆಗ್ತದೆ. ಮಹಾರಾಜರು ಬರ್ತಾ ಇದ್ದ ಕೈ ಮಾಡ್ತಾ ಇರ್ತಾರ, ನೀವು ನೋಡ್ಕೋಬೇಕು ಅದನ್ನ. ಇಲ್ಲೇ ಇದ್ರೆ ಒಬ್ಬರು ಸೈಡ್ ಮಾಡ್ಬೇಕಲ್ಲಿ. ಕೈ ಬಿಚ್ಚಿದ ಮೇಲೆ ತಂದ ಮೇಲೆ ನಿಲ್ಲಿಸಬಾರ್ದು. ಚಮಚ ತಂದ್ಕೊಂಡು ಕೆಲವು ಹಿಂಗ್ ನಿಂತ್ಕೊ, ಇಲ್ಲಿ ಯಾಕೆ ಫಾಸ್ಟ್ ಬರ್ಬೇಕದ, ಇಲ್ಲಿ ಬಂದ್ಮೇಲೆ ಈ ನಿಂತ್ಕೊಂತದ. ಯಾಕೆ ನಿಂತ್ಕೊಂಡು ನೀವು ಹಾಕೋದ್ರೊಳಗೆ ಮತ್ತೆ 2 ನೊಣ ಬಂದು ಕೂತ್ಕೊಂತಾವ. ಕೆಲವರಲ್ಲಿ ನೊಣ ಜಾಸ್ತಿ ಇರ್ತಾವ, ನಿಮ್ಗೇನ್ ಲಕ್ಷ್ಯ ಇರಂಗಿಲ್ಲ. ಮುನಿ ಮಹಾರಾಜರು ಹೆಂಗಿರ್ತಾರಂದ್ರೆ 5 ಇಂದ್ರಿಯಗಳ ಸಕ್ರಿಯವಾಗಿರ್ತವೆ. ಎಲ್ಲವನ್ನ ಅವ್ರೇನ್ ಮಾಡ್ತಾರ, ನೋಡ್ತಾ ಇರ್ತಾರೆ. ನಿಮ್ ಕಡೆಗೆ ಯಾರ ಕಡೆಗೆ ನೋಡಂಗಿಲ್ಲ, ನೀವ್ ಏನೇನ್ ಮಾಡ್ತಿರಲ್ಲ ಅವ್ರಿಗೆ ಗೊತ್ತಿರ್ತಿತ್ತು. ನೋಡೋದ ಅವಶ್ಯಕತೆ ಏನ್ ಇರೋದಿಲ್ಲ ಅವ್ರ ಕಡೆ. ನೀವೇನೇನ್ ಮಾಡ್ತಾ ಇರ್ತೀರಿ, ಏನ್ ಮಾಡಿದ್ರಿ ಎಲ್ಲ ಗೊತ್ತಾಗ್ತದೆ. ಚೌಕದಲ್ಲೂ ಅಷ್ಟೇ, ಕಾಲಿಡುವಾಗ ಮಾಡುವಾಗ ಜೀವಗಳಿರ್ತವೆ, ನೋಡ್ಕೊಂಡು ಇಡಬೇಕು, ಎತ್ಕೊಂಡು ಇಡಬೇಕು. ತೆಗೆದುಕೊಳ್ಳುವಾಗ ಶೋಧನ ಮಾಡಿಕೊಡ್ಬೇಕು. ಕೊಡುವಾಗ ಅಷ್ಟೇ ನೋಡಿ ಮಾಡಿ ಚಮಚದಲ್ಲಿ ತೆಗೆದು ಇಟ್ಕೋಬೇಕು. ಅವ್ರ ಕೈ ಮಾಡಿದ ತಕ್ಷಣ ಕೊಡ್ಬೇಕು ಅದನ್ನ. ಲಿಕ್ವಿಡ್ ಯಾವಾಗ ಹಿಂಗ್ ಮಾಡಿದ್ರೆ ಲಿಕ್ವಿಡ್ ತಗೊಂತಾರ, ಹೌದಲ್ಲ? ಇಲ್ಲ, ಗಟ್ಟಿ ಪದಾರ್ಥ ತಗೊಂತಾರ. ಹಿಂಗ್ ಮಾಡಿದ್ರೆ ಕೆಲವರು ಲಿಕ್ವಿಡ್ ಹಾಕ್ತಾರ, ಅಂದ್ರೆ ದ್ರವ ತೆಳ್ಳಗಿರೋದನ್ನ. ಹಿಂಗ್ ಮಾಡಿದ್ರೆ ತೆಳ್ಳಗಿರೋದು ಹಾಕ್ಬೇಕು. ಮತ್ತೆ ಹಿಂಗ್ ಮಾಡಿದ್ರೆ ಗಟ್ಟಿ ಪದಾರ್ಥಗಳನ್ನ, ರೊಟ್ಟಿ, ಅನ್ನ, ಕಾಯಿಪಲ್ಯ ಆದಿಗಳನ್ನ ಕೊಡ್ಬೇಕು. ಇವೆಲ್ಲವನ್ನ ಅಲ್ಲೇ ಇರ್ಬೇಕು. ಅದಕ್ಕೆ ನೀವೆಲ್ಲ ಹೋಗಬಾರ್ದು ಅಂತ ಹೇಳಿದ್ವಿ, ಅಲ್ಲೇ ಇರ್ಲಿ ಅಂತ ನಿಮಗೆ. ಹಿಂದೆ ಮುಂದೆ ಕುಣಿಬಾರ್ದು. ಇರುವೆ ಇರ್ತದೆ, ಜೀವ ಇರ್ತದೆ, ನಾವು ನೋಡ್ತಾ ಇದ್ದೀವಿ. ನಮ್ ದೃಷ್ಟಿ ನಿಮ್ ಕಾಲ ಕಡೆಗೆ ಇರ್ತದೆ, ನಿಮ್ ಮುಖದ ಕಡೆಗೆ ಇರಂಗಿಲ್ಲ. ಆಚಾರ್ಯ ಭಗವಂತರು ಹೇಳಿದರೆ, ನೀವು ನಿಲ್ಲೋ ಜಾಗ ನೋಡ್ಬೇಕು ನಮ್ಗೆ. ಮತ್ತೆ ನಾವು ಕೈಯನ್ನು ಕೆಳಗಡೆ ಪಾತ್ರ ಹಿಡಿದಿಲ್ಲ, ಆ ಜಾಗ ನೋಡ್ಬೇಕು ನಾವು. ಮತ್ತೆ ನಾವು ನಿಂತಿರೋ ಕಾಲ್ ಕಡೆ ನೋಡ್ಬೇಕು. ಮತ್ತೆ ನಮ್ಮ ಆಹಾರ ಪದಾರ್ಥಗಳನ್ನ ನೋಡ್ತೀವಿ. ಕೈಯಲ್ಲಿ ಶೋಧನ ಮಾಡುವ ಸಮಿತಿ ಇದೆ. ಬೇರೆ ಕಡೆ ನೋಡೋದಿಲ್ಲ, ಯಾರ ಮುಖ ನೋಡೋದಿಲ್ಲ. ನೀವು ಕೈಯಾಗ ನಿಂತ್ಕೊಂಡಿರಿ, ನೀವೇನ್ ಮಾಡ್ತಾ ಇದ್ರಿ, ನೀವು ಯಾವ ಆಭೂಷಣ ಹಾಕೊಂಡಿರಿ, ಅದ್ಯಾರು ನೋಡಂಗಿಲ್ಲ. ಹಾಗಾಗಿ ಎಲ್ಲ ನೋಡ್ತಾ ಇರ್ತಾರೆ. ನಿಮಗ್ ಕಾಣಂಗಿಲ್ಲ, ಕಾಲ ಕೆಳಗೆ ಇರುವಿರು, ನಮಗ್ ಕಾಣ್ತೀವಿ. ಅವ್ರು ಹೇಳಿದ್ರೆ, ಮಹಾರಾಜ ನಿಮ್ ಚಸ್ಮಾ ತಂದಿಟ್ಟು ಬರ್ರಿ ಅಂತ. ಚಸ್ಮಾ ತೆಗೆದಿಟ್ರಿ ಮಹಾರಾಜನ. ನಮಗ್ ಕಾಣಂಗಿಲ್ಲ, ನಿಮಗ್ ಕಾಣ್ತೈತಿ ಇರುವೆಲ್ಲ. ನೀವು ಕಂಡ್ರೆ ತಾನೇ ಕಾಣ್ತೈತಿ. ನೀವು ಕಾಣದಿದ್ರೆ ಹೆಂಗ್ ಕಾಣಬೇಕದ? ಕಾಣಬೇಕಲ್ಲ. ನೀವು ಪ್ರದಾನ ಮಾಡುವಾಗ ಅಷ್ಟೇ ಸಣ್ಣ ಸಣ್ಣ ಜೀವಿಗಳಿರ್ತವೆ, ಇರುವೆಗಳಿರ್ತವೆ. ಇರುವೆಗಳು ತುಳಿಬಾರ್ದು. ಸೂಕ್ಷ್ಮ ಜೀವಿಗಳನ್ನ ತುಳಿದಿರಿ ಅಂದ್ರೆ ಅವ್ರ ಕಡೆ ತೊಳು ಬರಂಗಿಲ್ಲ. ಹುಲ್ಲು ತುಳಿಬಾರ್ದು. ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಮಡಿಲಿದ್ದ ಟಚ್ ಮಾಡ್ಕೋಬಾರ್ದು. ಎಲ್ಲವನ್ನ ನೋಡಿ ಮಾಡಿ ಏನ್ ಮಾಡ್ಬೇಕು, ವಿವೇಕ ಪೂರ್ವಕ ಕೊಡು, ಭಯ ಪಡಬಾರದು. ಹಂಗೆ ವೃತ್ತಿಗಳಿಗೆ ಕೊಡುವಾಗಲೂ ಶೋಧನೆ ಮಾಡ್ಕೊಡ್ಬೇಕು. ವೃತ್ತಿಗಳಿಗೆಲ್ಲ ಕೊಡುವಾಗ ಏನ್ ಮಾಡ್ಬೇಕು, ನೀವು ಶೋಧನೆ ಮಾಡ್ಕೊಂಡು ಕೊಡ್ಬೇಕು. ಅವರು ಸಾಧನೆ ಮಾಡ್ಲಿಕ್ಕಾಗಿ ವ್ರತ ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ. ಮುಂದೆ ಹೋಗಿ ಮುನಿ ಆಗೋರು ಇರ್ತಾರೆ. ಮುನಿಗಳ ಮೇಲೆ ಉದುರ್ ಬಿಡ್ತಾರೆ.
ಇರಂಗಿಲ್ಲ. ನಾವು ಹಾಗೆ ಮುನಿಗಳೊಟ್ಟಿಗೆ ಸಾಧನ ಮಾಡ್ತಾ ಮಾಡ್ತಾ ಮುಂದೋಗಿ ಮುನಿಯಾದಿವಿ. ಹಾಗೆ ಬ್ರಹ್ಮಚಾರಿಗಳು ಎಲ್ಲ ವ್ರತಿಗಳಿದ್ದಾರೆ ಅಂದ್ರೆ ಮುಂದೋಗಿ ಏನ್ ಮಾಡೋರು ಅವರು ಸಹ ಸಾಧನ ಮಾಡು. ಕೆಲವರು ಒಂದ್ಸಲ ಮಾಡ್ತಾರೆ, ಕೆಲವು 2 ಸಲ ಮಾಡ್ತಾರೆ. ನೋಡಿ ಮಾಡಿ ಶೋಧನ ಮಾಡಿ ಮಡಿಯಲ್ಲಿ ತಗೊಂಡು ಬರ್ತಾರೆ. ಅದನ್ನೆಲ್ಲ ವಿವೇಕ ಪೂರ್ವಕವಾಗಿ ನೋಡ್ಕೊಂಡು ಮಾಡ್ಕೊಂಡು ಏನ್ ಮಾಡ್ಬೇಕು, ವಸ್ತುಗಳನ್ನೆಲ್ಲ ಕೊಡುವಾಗ ಯಾವ ವಸ್ತು ಕೊಡೋ ಶೋಧನ ಮಾಡಿ ಕೊಡ್ಬೇಕು. ರೊಟ್ಟಿ ಇರ್ಲಿ, ಕಾಯಿಪಲ್ಯ ಇರ್ಲಿ, ಚಪಾತಿ ಇರ್ಲಿ, ದಡ ಕೊಡಬಾರ್ದು. ವಸ್ತುಗಳನ್ನು ಅಷ್ಟೇ. ಕೆಲವರು ಬುಟ್ಟಿಯನ್ನು ಮಹಾರಾಜರು ತೋರಿಸ್ಬೇಕು ಅಂತ ಮೊದಲು ನೀವು ನೋಡಿ ಇಟ್ಕೊಂಡಿರ್ಬೇಕು. ಅದರಲ್ಲಿ ಏನಾದ್ರು ಇರುವ ಸತ್ತಿದೆ ಅಥವಾ ಏನಾದ್ರೂ ಜೀವ ಇದೆ ಅಂತ ಹೇಳಿದ್ರೆ ಮಹಾರಾಜರು ಅಲ್ಲಿಂದ ಬೇರೆ ಚೌಕಕ್ಕೆ ಹೋಗ್ತಾರೆ. ನೀವು ಮೊದಲೆಲ್ಲ ಗೊತ್ತಿರ್ಬೇಕು. ಅಥವಾ ಏನಾದ್ರೂ ಒಂದು ಇರುವೆಗಳ ಇದ್ರೆ ಮಾಡಿದ್ರೆ ಸಮಸ್ಯೆಗಳೆಲ್ಲ ಪರಿಹಾರಗಳಿರುತ್ತದೆ. ಬುದ್ಧಿ ಸ್ವಲ್ಪ ಓಡಿಸ್ಬೇಕು. ಏನ್ ಹೇಳ್ಬೇಕು ಹೇಳ್ರಿ, ಬುದ್ಧಿ ಓಡಬೇಕು. ಅಲ್ಲಿ ಹಾಗಿದ್ರೆ ಸ್ವಲ್ಪ ಪಚ್ಚಕರ್ಪೂರ ಗಿರ್ಪುರ ಹಾಕ್ಬೇಕು. ಅರಿಶಿನ ಪುಡಿ ಪಚ್ಚಕರ್ಪೂರ ಮಿಕ್ಸ್ ಮಾಡಿ ಹಾಕಿದ್ರೆ ಜೀವ ಜಂತುಗಳು ಬರೆಯಂಗಿಲ್ಲ ಅಲ್ಲಿ. ಅದೆಲ್ಲ ಮೊದಲೇ ತಯಾರಿ ಮಾಡಿ ಇಟ್ಕೊಳ್ಬೇಕು. ಚೌಕದಲ್ಲಿ ಎಳೆದಾಡಬಾರ್ದು, ಮಣಿಗಳನ್ನ ಎಳೆದಾಡೋದು. ಹಾಗೇನೆ ನಿಮಗೆ ಪಾತ್ರೆಗಳನ್ನು ಎಳೆದಾಡುವಂಥದ್ದು. ಯಾಕೆ ಎಳೆದಾಡಬಾರ್ದು? ಜೈನ ಧರ್ಮ ಪ್ರತಿಯೊಂದು ಕ್ರಿಯೆನೂ ಸಾರಪೂರ್ಣವಾದಂಥದ್ದು. ನಿಸಾರವಾದ ಕ್ರಿಯೆಗೆ ಸ್ಥಾನನೇ ಇಲ್ಲ. ಎಳೆದಾಡುವುದರಿಂದ ಇರುವೆಗಳಿರ್ತವೆ, ಜೀವಗಳಿರ್ತವೆ, ಸಾಯ್ತವೆ. ಮಣಿಗಳನ್ನ ಆ ಕಡೆ ಈ ಕಡೆ ಸರ್ಸಾಡೋದ್ರಿಂದ. ಹಾಗೇನೆ ಕೆಳಗಡೆ ಬುಟ್ಟಿ ಹಿಡಿದಿರ್ತಾರಲ್ಲ ತಾಳಿಯನ್ನ ಹಿಂದೆ ಮುಂದೆ ಹಿಂಗೆ ಎಳಿತಾರೆ. ನಾವು ಎತ್ತಿಡ್ರಿ ಅಂತ ಹೇಳ್ತೀವಿ, ಸನ್ನೆ ಮಾಡ್ತೀವಿ. ಆದ್ರೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ನೀವು ಯಾವ್ದೋ ಒಂದು ಲೋಕದಾಗ ಇದ್ದು ಬಿಟ್ರೆ ಹೆಂಗ್ ಗೊತ್ತಾಗೋದ? ನಾವು ಮೌನ ಇರ್ತೀವಿ, ಏನಾಗಿರ್ತೀವಿ. ಹಾಗೆ ಭಯ ಪಡಬೇಡ್ರಿ ಬಂಧುಗಳೇ, ತಿಳ್ಕೊಳ್ರಿ, ಭಕ್ತಿ ಮಾಡ್ರಿ. ಭಯರಹಿತವಾಗಿ ಮಾಡುವಂತ ಭಕ್ತಿ ಮುಕ್ತಿ ಪ್ರದಾನವಾಗ್ತದೆ. ನಿರ್ಭಯವಾಗಿರ್ಬೇಕು. ಗುರುಗಳು ಬಂದಿದ್ದಾರೆ ಅಂದ್ರೆ ನಿಮಗೇನೂ ಮಾಡಂಗಿಲ್ಲ, ನೀವು ಭಯ ಪಡಬೇಡ್ರಿ. ಅವ್ರು ಇರುವೆ ಮೇಲೆ ಕಾಲಿಡಂಗಿಲ್ಲ, ಹುಲ್ಲು ಮೇಲೆ ಕಾಲಿಡಂಗಿಲ್ಲ, ನಿಮ್ಮ ತಲೆ ಮೇಲೆ ಕಾಲಿಡ್ತಾರೇನ್ರಿ? ಆದ್ರೆ ಭಯ ಪಡಬಾರದು. ಅದಕ್ಕಾಗಿ ಎಲ್ಲ ತಿಳ್ಕೋಬೇಕು. ಅದಕ್ಕೆ ಮಂದಿರ ಆದ್ರೆ ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ಮಾಡ್ಲಿಕ್ಕೆ ಇನ್ನೂ ಬೇರೆ ಬೇರೆ ಮಹಾರಾಜರು ಬರ್ತಾ ಇರ್ತಾರೆ. ಎಲ್ಲ ನಿಮಗೆ ಏನಾಗ್ತದೆ, ಸಾನ್ನಿಧ್ಯಗಳು ಪ್ರಾಪ್ತವಾಗ್ಲಿಕ್ಕೆ ಸಾಧ್ಯ. ಹಿಂಗ್ ಮನೆಗೆ ಏನಿಲ್ಲ ಬಹಳ ದಿನ ಇರ್ಲಿಕ್ಕೆ ಆಗೋಲ್ಲ. ನೀವೇನಾದ್ರೂ ಭಾವನೆಗಳನ್ನು ಮಾಡಿದ್ರೆ ಮುಂದೊಂದು ದಿನಗಳಲ್ಲಿ ಒಂದು 25 ಮನೆಗಳಿದ್ದಾವೆ. ಹಂಗೇನಿಲ್ಲ, ಒಂದೇ ಮನೇಲಿ ಮಾರ್ನೆಸ್ ಮತ್ತೆ ಆಹಾರ ಮಾಡಬಾರ್ದು ಅಂತೂ ಇಲ್ಲ. ಒಂದ್ ಮನೇಲಿ ಎಷ್ಟು ದಿನ ಮಾಡ್ಬೋದು. ಭಕ್ತಿ ಆದ್ರೆ ಆಯ್ತು. ನಮ್ಗೆ ಒಂದಾದ್ರೆ ಏನು, 2 ಆದ್ರೆ ನಮಗೇನು. ನೇಮಸಾಗರ ಮಾಡಿದ್ರೆ 3 ತಿಂಗಳು ಒಂದೇ ಮಲ್ಲ ಆಹಾರ ಮಾಡಿದ್ರು, ಗುಬ್ಬಿ ಮತ್ತೆ 2 ಚೌಕಿದ್ದು ಹೋದೇ ಇಲ್ಲ. 2 ತಿಂಗಳು ಒಂದೇ ಮನೆಗೆ ಹೋಗ್ತಿದ್ರು ಕಂಟಿನ್ಯೂ. ಅಲ್ಲಿ ಬಸ್ತಿ ಪಕ್ಕದಲ್ಲಿ ಇದೆಯಲ್ಲ, ಅವ್ರ ಮನೆಗೆ ಕಂಟಿನ್ಯೂ ಹೋಗ್ತಿರಂತೆ. ಧರಣೇಂದ್ರ ಅವರು ತಂದೆಯವರು ಚೌಕ ಇಟ್ಟಿದ್ರಂತೆ, ಹೋಗ್ತಾನೆ ಇರ್ಲಿಲ್ಲ, ಹೋಗ್ಲೇ. ಆಮೇಲೆ ಹೋಗಿದ್ರು 3 ತಿಂಗಳು ಹೋಗ್ಲೇ ಇಲ್ಲ ಅಂತೆ. ಹಂಗೆ ನೇಮೇನಿಲ್ಲ, ಅವರು ಒಂದೇ ಮನೆಯಲ್ಲೂ ಮಾಡಬಹುದು. ಆದ್ರೆ 9 ಭಕ್ತಿ ಇರಬೇಕು, 7 ಗುಣ ಇರಬೇಕು, 32 ಅಂತರಾಯ ರಹಿತವಾಗಿ 46 ದೋಷ ರಹಿತವಾದ ಆಹಾರ. ಯಾರ ಮನೆಯಲ್ಲಿ ಹೋಗಿ ನೀರೇ ಕೊಡ್ಲಿ ಅವರು ಅದನ್ನು ಗ್ರಹಣೆ ಮಾಡ್ಕೊಂಡು ಬರ್ತಾರೆ, ಶುದ್ಧವಾದಂಥದ್ದು. ಆದ್ರೆ ಬಡವರ ಮನೆ, ದೊಡ್ಡ ಬಂಗ್ಲೆ ಮನೆ ಬೇಕು. ಹಾಗೆ ಯಾರು ಶ್ರೀಮಂತರಿದ್ದಾರೆ ಇಲ್ಲ. ಸೂರ್ಯನ ಬೆಳಕು ಎಲ್ಲೆಲ್ಲ ಹೋಗ್ತದೆ, ಎಲ್ಲಾ ಕಡೆಗೆ ಮಹಾರಾಜರು ಹೋಗ್ತಾರೆ. ಅವ್ರಿಗೆ ಯಾವುದೇ ಭೇದ ಭಾವ ಇರಂಗಿಲ್ಲ. ಭೇದ ಭಾವ ಮಾಡುವಂತರು ಸಾಧುಗಳೇ ಅಲ್ಲ. ಅವ್ರಿಗೆ ಪಕ್ಷಪಾತಗಳು ಭೇದ ಭಾವಗಳು ಇವೆ. ಎಲ್ಲರೂ ಸಮಾನರಾಗಿ ಎಲ್ಲರನ್ನು ಒಂದೇ ದೃಷ್ಟಿಯನ್ನು ನೋಡ್ತಾರ. ಹಾಗಾಗಿ ತಾವೆಲ್ಲರೂ ಸೇರ್ ಮಾಡಿ ತಿಳ್ಕೋಬೇಕು, ಮಾಡಬೇಕು. ಅದಕ್ಕೆ ವಿಚಾರಗಳನ್ನು ಮಾಡಿದ್ರಿ. ಏನಾದ್ರೂ ಮಾಡ್ಬೇಕಂತ ಹೇಳಿದ್ರೆ ವಿಚಾರಗಳನ್ನ ಮಾಡ್ರಿ. ಅಹಿಂಸಾ ಪರಮೋ ಧರ್ಮಕಿ ಪ್ರಭು ದೇವ ತೋಮಾರೆ ಪವಿತ್ರ ಮುಖಸಿ ಮಿಶ್ರಿತ ಜೋ ಶೀತಲವಾಣಿ ಜಗ ಜನ ಮನ ಕೇವಲ ಕೋ ದೋತಿ ಅತಃ ಗಾತೆ ಜಿನವಾಣಿ ಜಯವಂತೋ ಮಾ ಜಗ में जब तक सूरज चांद रहे सिसनवाते कर्म हरो मां अब तक हम विषयांत रहे अब ना हम विषयांत रहे।